ಹಲ್ಲೆಲೂಯಾ. ಎಲೀಷನ ಮಿನಿಸ್ಟ್ರಿ ಬಗ್ಗೆ ನಾನು ಹೇಳ್ತಾ ಇದ್ದೆ. ಅವನ ಸೇವೆ ಅಷ್ಟು ಬಲವಾಗಿರೋದಕ್ಕೆ ಆತನು ಮೊದಲನೇದಾಗಿ ಏನೆಲ್ಲ ಮಾಡಿದನು, ಆತನ ತ್ಯಾಗಗಳೆಲ್ಲ ಏನಿತ್ತು ಎಂಬುದಾಗಿ ನಾನು ನಿಮಗೆ ಹೇಳಿದೆ. ಹಲ್ಲೆಲೂಯಾ. ಎಲೀಷನ ಮಿನಿಸ್ಟ್ರಿ ಅಷ್ಟು ಬಲವಾಗಿರೋದಕ್ಕೆ ಕಾರಣ ಏನಾಗಿತ್ತು ಅನ್ನೋದನ್ನ ನಾನು ನಿಮಗೆ ಹೇಳಿದೆ. ಆತನು ಮೊದಲು ನಂಬಿಗಸ್ತನಾಗಿದ್ದನು ಅವನು ಮಾಡಿದಂತ ಕೆಲಸಗಳಲ್ಲಿ. ಆತನು ಎರಡನೇದಾಗಿ ತನ್ನ ಕರೆಯನ್ನು ಸ್ವೀಕಾರ ಮಾಡಿಕೊಂಡು ತಕ್ಷಣಕ್ಕೆ ಪ್ರತಿಕ್ರಿಯೆ ಮಾಡಿದನು. ಯಾವಾಗ ಎಲಿಯನು ತನ್ನ ಮೇಲೆ ಕಂಬಳಿಯನ್ನು ಕೊಟ್ಟನೋ ತಕ್ಷಣ ಅವನಿಗೆ ಗೊತ್ತಾಯಿತು, ನಾನು ಈಗ ಪ್ರವಾದಿ. ಆತನು ತಕ್ಷಣಕ್ಕೆ ತಾನು ಮಾಡುತ್ತಿದ್ದಂತ ಕೆಲಸವನ್ನು ಬಿಟ್ಟು ಏನ್ ಮಾಡ್ತಾನೆ, ಎಲಿಯನ ಹಿಂದೆ ಹೋಗ್ತಾನೆ. ಆದ್ರೆ ಹೋಗೋದಕ್ಕಿಂತ ಮುಂಚಿತವಾಗಿ ತನ್ನ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ ಅವರಿಗೆ ಮುದ್ದಿಟ್ಟು ಅವರು ಇಲ್ಲಿ ತನಕ ಅವನನ್ನು ನೋಡ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಅನ್ನ ಹೇಳಿ ಅವರ ತಂದೆ ತಾಯಿಗೆ ಸಲ್ಲಿಸಬೇಕಾದದನ್ನ ತಂದೆ ತಾಯಿಗೆ ಸಲ್ಲಿಸಿ ಅವನ ಸುತ್ತಲಿದ್ದಂತ ಜನರಿಗೆ ಅವರಿಗೇನು ಸಲ್ಲಿಸಬೇಕು ಅದನ್ನ ಸಲ್ಲಿಸಿ ಅವನೇನ್ ಮಾಡ್ತಾನೆ, ನೇರವಾಗಿ ಎಲಿಯನ ಹಿಂದೆ ಹೋಗ್ತಾನೆ. ನಾನು ಇದು ಕೂಡ ಹೇಳ್ದೆ, ಎಲೀಷನು ಒಳ್ಳೆ ಹಣ ಇದ್ದಂತ ಮನುಷ್ಯ. ಅದಕ್ಕೆ 12 ಜೋಡಿ ಎತ್ತುಗಳು ಅವನ ಬಳಿ ಇತ್ತು. ಅವನು ಹಣ ಆಸ್ತಿ ಅಂತಸ್ತೆಲ್ಲವನ್ನ ಬಿಟ್ಟು ಏನೂ ಇಲ್ಲದಿರುವಂತ ಎಲಿಯನ ಹಿಂದೆ ಹೋದನು. ಇಲ್ಲಿ ತನಕ ಆರಾಮಾಗಿ ಜೀವನ ನಡೆಸ್ತಾ ಇದ್ದನು. ಈಗ ಗೊತ್ತು, ಈ ಎಲಿಯನ ಹಿಂದೆ ಹೋದರೆ ಅವನಿಗೆ ಕಷ್ಟ ತಪ್ಪಿದ್ದಲ್ಲ. ಯಾಕಂದ್ರೆ ಇಜೆಬೆಳು ಅವನನ್ನ ಸಾಯಿಸೋದಕ್ಕೆ ಕಾಯ್ತಾ ಇದ್ದಾಳೆ. ಆದ್ರೂ ಕೂಡ ಎಲ್ಲವನ್ನ ಬಿಟ್ಟು ಅವನೇನ್ ಮಾಡ್ತಾನೆ, ಎಲಿಯನ ಹಿಂದೆ ತನ್ನ ಕೆಲಸ, ತನ್ನ ತಂದೆ ತಾಯಿ, ತನಗಿದ್ದಂತ ಎಲ್ಲ ಆಸ್ತಿಗಳನ್ನ ಬಿಟ್ಟು ತನ್ನನ್ನು ತಾನು ತಗ್ಗಿಸಿಕೊಂಡು ಎಲಿಯನ ಹಿಂದೆ ಹೋಗ್ತಾನೆ. ಅಷ್ಟು ಮಾತ್ರವಲ್ಲ, ನಾವು ಅದೇ ಅಧ್ಯಾಯದಲ್ಲಿ ನೋಡ್ತೇವೆ, ಅವನು ಎಲಿಯನ ಸೇವಕನಾಗ್ತಾನೆ. ಮೊದಲು ಅವನು ಸೇವಕನಾಗ್ತಾನೆ. ಎಲಿಯನಿಗೆ ಬೇಕಾಗಿರುವಂತ ಎಲ್ಲವನ್ನು ಆತನ ಮಾಡ್ತಾನೆ. ನಂತರ ಎಲೀಷನು ಯಾರ ಕೈಯಿಂದಲೂ ಆಗದೆ ಇರುವಂತ ಕಾರ್ಯಗಳನ್ನ ಪ್ರವಾದಿಯಾಗಿ ಆ ದಿನದಲ್ಲಿ ಮಾಡ್ತಾನೆ. ಯಾವ ಪ್ರವಾದಿಗಳು ಅಂತ ಕೆಲಸ ಮಾಡಿರ್ಲಿಲ್ಲ ಅಂತ ಕಾರ್ಯಗಳನ್ನ ಯಾರು ಮಾಡ್ತಾರೆ, ಎಲೀಷನು ಮಾಡ್ತಾನೆ. ಹಲ್ಲೆಲೂಯಾ. ಇವತ್ತು ಈ ಎಲೀಷನು ನಮ್ಮೊಟ್ಟಿಗಿರಬೇಕು ಅಂತ ದೈವ ಸೇವಕರು ನಮಗಿರ್ಬೇಕು, ನಮ್ಮ ಆತ್ಮಿಕ ಕಣ್ಣುಗಳನ್ನ ತೆರೆಯುವುದಕ್ಕೆ ಅಂತ ನಾನು ಅವತ್ತು ಹೇಳಿದೆ. ಆದ್ರೆ ದೇವ್ರು ನನಗೆ ಹೇಳಿದ್ರು, ನಿನ್ನ ಮೆಸೇಜ್ ಅನ್ನ ಚೇಂಜ್ ಮಾಡ್ಕೋ, ಎಲೀಷನು ನಿಮ್ಮೊಟ್ಟಿಗಿರಬಾರ್ದು, ನೀವೇ ಎಲೀಷನಾಗಬೇಕು ಅಂತ. ಹಲ್ಲೆಲೂಯಾ. ಇನ್ನೊಬ್ಬರಿಗೋಸ್ಕರ ಕಾಯೋ ಬದಲು ನೀವೇ ಎಲೀಷನಾಗಿ ಇನ್ನೊಬ್ಬರಿಗೆ ಬೆಳಕಾಗಿ ಅದ್ಭುತವಾಗಿ ಇರ್ರಿ ಅಂತ ದೇವರ ಆತ್ಮನ್ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಹೇಗೆ ಎಲೀಷಾ ಅಂದ್ರೆ ಏನು? ಮೊದಲು ನಾವು ಮೋಶೆ ಸೇವೆಯಲ್ಲಿ ನೋಡ್ತೇವೆ. ಮೋಶೆ ದೇವರ ಬಾಯಾಗಿದ್ದನು ಇಸ್ರಾಯೇಲ್ ಜನರಿಗೆ. ಇಸ್ರಾಯೇಲರನ್ನ ಐಗುಪ್ತದಿಂದ ಹೊರಗೆ ಕರೆಕೊಂಡು ಬಂದ ಮೇಲೆ ದೇವರಿಗೂ ಮತ್ತು ತನ್ನ ಮಕ್ಕಳಿಗೆ ಮಧ್ಯಂತರನಾಗಿ ದೇವರ ಬಾಯಾಗಿ ಯಾರನ್ನ ದೇವರು ಆರಿಸಿಕೊಂಡನು? ಮೋಶೆಯನ್ನ ಆರಿಸಿಕೊಂಡನು. ಆದ್ರೆ ಮೋಶೆ ಸತ್ತ ನಂತರ ದೇವರು ಆ ಬಾಯಾಗಿದ್ದಂತ ಆ ಕಾರ್ಯವನ್ನ ದೇವರ ಮತ್ತೆ ತನ್ನ ಮಕ್ಕಳ ಮಧ್ಯೆ ಇದ್ದಂತ ಕನೆಕ್ಷನ್ ಅನ್ನ ಯಾರಿಗೆ ವರ್ಗಾವಣೆ ಮಾಡಿದ್ರು ಅಂದ್ರೆ ಯಾಜಕರಿಗೆ ವರ್ಗಾವಣೆ ಮಾಡಿದರು. ಯಾರಿಗೆ ವರ್ಗಾವಣೆ ಮಾಡಿದರು? ದೇವರ ಆಲಯದಲ್ಲಿ ಸೇವೆ ಮಾಡುವಂತ ಯಾಜಕರಿಗೆ ದೇವರು ವರ್ಗಾವಣೆ ಮಾಡಿದನು. ಆದ್ರೆ ಯಾವಾಗ ಯಾಜಕತ್ವ ಬಿದ್ದು ಹೋಯಿತೋ, ಎಲಿಯ ಮುಖಾಂತರವಾಗಿ ತನ್ನ ಮಕ್ಕಳು ಮಾಡಿದಂತ ಘನಘೋರವಾದಂತ ಪಾಪದ ಮುಖಾಂತರವಾಗಿ ಯಾವಾಗ ಯಾಜಕತ್ವ ಬಿದ್ದು ಹೋಯಿತೋ, ಆಗ ದೇವರು ಅರಸರನ್ನ ಎಬ್ಬರಿಸುವುದಕ್ಕೆ ಪ್ರಾರಂಭ ಮಾಡಿದನು. ಆ ಮೊದಲನೇ ಅರಸನು ಯಾರು? ಸೌಲನನ್ನ ದೇವರು ಇಸ್ರಾಯೇಲನ್ನ ಆಳೋದಕ್ಕೆ ಎಬ್ಬಿಸಿದರು. ಅಲ್ಲಿ ತನಕ ಯಾಜಕನ ಕೈಯಲ್ಲಿ ಆಳ್ವಿಕೆ ಇತ್ತು. ಯಾರು ಇಸ್ರಾಯೇಲ್ ಮಕ್ಕಳನ್ನ ಆಳಬೇಕು, ಯಾರು ಇಸ್ರಾಯೇಲ್ ಮಕ್ಕಳಿಗೆ ನಾಯಕರಾಗಬೇಕೆಂಬುದಾಗಿ ಯಾಜಕರು ಅದನ್ನ ನಿರ್ಣಯ ಮಾಡ್ತಾ ಇದ್ರು. ಯೆಹೋಶುವನ ವಿಷಯದಲ್ಲಿ ನಾವು ಇದನ್ನೇ ನೋಡ್ತೇವೆ. ಮಹಾಯಾಜಕನು ಯೆಹೋಶುವನನ್ನ ಇಸ್ರಾಯೇಲ್ ಮಕ್ಕಳ ಮೇಲೆ ನಾಯಕನಾಗಿ ಎಲ್ಲರ ಮುಂದೆ ಆತನು ಅವನನ್ನು ನೇಮಿಸ್ತಾನೆ. ಅರಣ್ಯ ಕಾಂಡದಲ್ಲಿ ನಾವು ಇದನ್ನ ನೋಡಬಹುದು.
ಯಾವಾಗ ಯಾಜಕತ್ವ ಬಿದ್ದು ಹೋಯಿತೋ ಆಗ ಅರಸನನ್ನ ಆಳ್ವಿಕೆ ಮಾಡೋದಕ್ಕೆ ಬಿಟ್ಟನು. ಆದ್ರೆ ಯಾವಾಗ ಅರಸರು ಕೂಡ ದೇವರಿಗೆ ವಿರುದ್ಧವಾಗಿ ಕೆಲಸಗಳನ್ನ ಮಾಡಿದರು, ಆಗ ದೇವರು ಯಾರನ್ನ ಎಬ್ಬಿಸಿದರು? ಪ್ರವಾದಿಗಳನ್ನ ದೇವರು ಆಗ ಎಬ್ಬಿಸಿದರು. ಹಲ್ಲೆಲೂಯಾ. ಬಿದ್ದು ಹೋದದನ್ನ ಮತ್ತೆ ಕಟ್ಟುವುದಕ್ಕಾಗಿ, ತಮ್ಮ ಪಾಪಗಳಿಂದ ತಿರುಗಿ ಮತ್ತೆ ದೇವರ ಕಡೆ ನಡೆಯುವುದಕ್ಕಾಗಿ ದೇವರು ಪ್ರವಾದಿಗಳನ್ನ ಎಬ್ಬಿಸುತ್ತಾ ಇದ್ದರು. ಆದ್ರೆ ಈ ಯಾಜಕರಿಗೆ, ಈ ಅರಸುಗಳಿಗೆ ತಲೆಮಾರುಗಳು ಇರ್ತಾ ಇತ್ತು. ತಾವು ಸತ್ತ ನಂತರ ತಮ್ಮ ಮಕ್ಕಳು ಅರಸರಾಗಬಹುದಾಗಿತ್ತು, ತಾವು ಸತ್ತ ನಂತರ ತಮ್ಮ ಮಕ್ಕಳು ಯಾಜಕರಾಗಬಹುದಿತ್ತು. ಆದ್ರೆ ಪ್ರವಾದಿಯ ವಿಷಯದಲ್ಲಿ ಹೀಗಿರ್ಲಿಲ್ಲ. ದೇವರು ಆ ಸಮಯಕ್ಕೆ ತಕ್ಕ ಹಾಗೆ ಒಬ್ಬ ಪ್ರವಾದಿಯನ್ನು ಎಬ್ಬಿಸುತ್ತಾ ಇದ್ದನು. ಆತನ ಪ್ರವಾದನೆಗಳು ಆತನ ಮುಖಾಂತರವಾಗಿ ಕೆಲಸಗಳು ನಡೆದ ತಕ್ಷಣ ಆತನ ಕೆಲಸವನ್ನ ಮುಗಿಸಿದ ಮೇಲೆ ಆತನು ಸತ್ತು ಹೋಗುತ್ತಾ ಇದ್ದನು. ಆದರೆ ಎಲೀಷನ ವಿಷಯದಲ್ಲಿ ಹೀಗೆ ಆಗಲಿಲ್ಲ. ಎಲೀಷನು 2ರಷ್ಟು ಅಭಿಷೇಕವನ್ನು ಕೇಳ್ತಾನೆ. ಯಾಕೆ ಅವನು 2ರಷ್ಟು ಅಭಿಷೇಕವನ್ನ ಕೇಳ್ತಾನೆ ಅಂದ್ರೆ, ಆ ಕಾಲದಲ್ಲಿ ನಾನು ಆಲ್ರೆಡಿ ಹೇಳಿದ್ದೆ 2 ವಾರದಿಂದ, ಒಬ್ಬ ತಂದೆಗೆ 4 ಮಕ್ಕಳಿದ್ರೆ 5 ಪಾಲು ಮಾಡ್ತಾ ಇದ್ರು. ಯಾಕೆಂದ್ರೆ ಹಿರಿ ಮಗನ ಇನ್ನು ಮೇಲೆ ನಾನ್ ಮಾಡುವಂತ ಕೆಲಸವನ್ನು ಮಾಡ್ತಾನೆ. ಹಾಗಾಗಿ 2ರಷ್ಟು ಪಾಲು ಯಾರಿಗೆ ಹೋಗ್ಬೇಕು? ನನ್ನ ಮಗನಿಗೆ ಹೋಗಬೇಕು. ಇಲ್ಲಿ ಎಲೀಷನು ಏನು ಕೇಳ್ತಾನೆ? ಅಯ್ಯೋ, ಪ್ರವಾದಿ ಮಂಡಳಿಯಲ್ಲಿ ಅಷ್ಟು ಜನ ಇದ್ರು ಕೂಡ ಎಲೀಯನಿಗೆ ದೇವರು, ನೀನ್ ಎಲೀಷನನ್ನೇ ಅಭಿಷೇಕ ಮಾಡ್ಬೇಕು. ಯಾಕಂದ್ರೆ ದೇವರಿಗೆ ಗೊತ್ತಿತ್ತು ಅವನು ಏನಾದ್ರೂ ಕೇಳಿಕೊಂಡ್ರೆ ಅದು ಲಾಭವಾಗಿರುವುದನ್ನೇ ಆತನು ಕೇಳಿಕೊಳ್ಳುತ್ತಾನೆ. ಯಾಕಂದ್ರೆ ಅವನ ನಂಬಿಗಸ್ತಿಕೆಯನ್ನು ಆಗಲೇ ದೇವರು ಆತನಲ್ಲಿ ನೋಡಿದ್ರು. ಹಲ್ಲೆಲೂಯಾ. ಎಲಿಯನು ಕೇಳ್ತಾನೆ, ಎಲೀಷನ ನಿನಗೇನು ಬೇಕು ಅಂತ. 2ರಷ್ಟು ಅಭಿಷೇಕ ಕೊಡು ಅಂದಾಗ ಎಲಿಯನ್ ಏನ್ ಹೇಳ್ತಾನೆ? ನೀನು ಲಾಭವಾಗಿರೋದನ್ನೇ ಕೇಳಿದ್ಯಾ, ಈ ಲೋಕಕ್ಕೆ ಅನುಗುಣವಾಗಿ ಏನು ಕೇಳಿಲ್ಲ ನೀನು ಅಂತ. ಹಲ್ಲೆಲೂಯಾ. ಈಗ ಎಲಿಯನ ಕಾರ್ಯಗಳನ್ನ ಮುಂದುವರಿಸಿಕೊಂಡು ಹೋಗೋದಕ್ಕೆ ಈಗ ಮಗನು ಬೇಕಿತ್ತು. ಆ ಕೆಲಸವನ್ನ ದೇವರು ಯಾರಿಗೆ ವಹಿಸಿಕೊಟ್ರು? ಎಲೀಷನಿಗೆ ವಹಿಸಿಕೊಟ್ರು. ಯಾಕಂದ್ರೆ ಅವನು ಕೇಳಿಕೊಂಡಿದ್ದೇನು? ನನಗೆ ನಿನ್ನ ಮಗನಾಗುವ ಹಾಗೆ, ನಿನ್ನ ಮಗನಾಗಿರುವ ನನ್ನನ್ನು ನೀನು 2ರಷ್ಟು ಅಭಿಷೇಕ ಮಾಡು. ನಾನು ನೀನು ನೀತಿಯಿಂದ ಇಷ್ಟು ದಿನ ಮಾಡಿಕೊಂಡು ಬಂದಂತ ಎಲ್ಲಾ ಕೆಲಸವನ್ನ ನಾನು ಮುಂದುವರಿಸಿಕೊಂಡು ಹೋಗುತ್ತೇನೆ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಗೆಲ್ಲ ಪ್ರವಾದಿ ಮಂಡಳಿ ಇತ್ತು, ಪ್ರವಾದಿಗಳ ಶಾಲೆ ಇತ್ತು. ಆದ್ರೂ ಕೂಡ ಎಲಿಯನು ಅವರ ಯಾರನ್ನು ಕೂಡ ಆರಿಸಿಕೊಳ್ಳದೆ ಇವನ ನಂಬಿಗಸ್ತಿಕೆಯಿಂದ ಇವನು ಅವನೊಟ್ಟಿಗೆ ಮಾಡಿದಂತ ಎಲ್ಲಾ ಸೇವೆಯನ್ನು ನೆನೆಸಿಕೊಂಡು ಅವನಿಗೆ 2ರಷ್ಟು ಅಭಿಷೇಕವನ್ನ ಮಾಡಿದನು. ಎಲಿಯನ ಕೆಲಸವನ್ನು, ಎಲಿಯನು ಇನ್ನು ಮಾಡಿ ತೀರಿಸಬೇಕಾಗಿದ್ದಂತ ಕೆಲಸಗಳನ್ನು ಎಲೀಷನು ಮಾಡಿ ಅದನ್ನ ಮುಗಿಸುತ್ತಾನೆ. ಆದ್ರೆ ಎಲೀಷನು ಎಲೀಯನ ರೀತಿಯಲ್ಲಿ ಕೆಲಸ ಮಾಡೋದಿಲ್ಲ. ಈಗ ಕೆಲವರಿಗೆ ಅನ್ಸ್ತಾ ಇರುತ್ತೆ, ಎಲೀಯನ ರೀತಿ ಮಾಡಲಿಲ್ಲ ಅಂದ್ರೆ ಇನ್ಯಾರ ತರ ಮಾಡಿದ್ರು? ಖಂಡಿತವಾಗಿ ಎಲೀಷನು ಎಲಿಯನಲ್ಲಿ ಇದ್ದಂತ ನೀತಿವಂತಿಕೆಯನ್ನು ನೋಡಿ ನನಗೆ 2ರಷ್ಟು ಅಭಿಷೇಕ ಮಾಡಬೇಕು ಅಂತ ಹೇಳಿದ್ರು. ಆದ್ರೆ ಕೆಲವು ಸಂಗತಿಗಳನ್ನ ಎಲಿಯನು ಯಾವುದು ತೆಗೆದುಕೊಳ್ಳಲಿಲ್ವೋ ಅದನ್ನ ಎಲೀಷನು ಹೊತ್ತುಕೊಂಡು ಮಾಡಿದನು. ಅದು ಯಾವುದಂದ್ರೆ ಅದೇ ದೇವರ ಕೃಪೆ. ಎಲೀಷನು ಇಲ್ಲಿವರೆಗೂ ಮಾಡಿದಂತ ಎಲ್ಲಾ ಅದ್ಭುತಗಳನ್ನ ದೇವರ ಕೃಪೆಯಿಂದ ಮಾಡಿದನು. ದೇವರ ಕೃಪೆಯನ್ನ ತೋರಿಸೋದಕ್ಕೆ ಮಾಡಿದನು. ಯಾಕೆ, ಹೇಗೆ? ಇದು ಬೈಬಲ್ನಲ್ಲಿ ಬರೆಯಲ್ಪಟ್ಟಿಲ್ವಲ್ಲ. ಎಲೀಷನು ಎಲ್ಲಿ ದೇವರ ಕೃಪೆ ತೋರಿಸಿದನು ಅಂತ ಹೇಳಿದ್ರೆ, ಇವಾಗ ನಾನು ನಿಮಗೆ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿ. ಎಲಿಯನು ಪ್ರತಿ ಸಾರಿ ಅದ್ಭುತ ಮಾಡಬೇಕಾದ್ರೆ ಅವನು ದೇವರ ತೀರ್ಮಾನವನ್ನು, ನ್ಯಾಯ ತೀರ್ಪನ್ನ ತೋರಿಸ್ತಾ ಇದ್ದನು. ಆ ಬಾಳನ ವಿಗ್ರಹವನ್ನ ಆರಾಧನೆ ಮಾಡ್ತಿದ್ದಂತ ಪ್ರವಾದಿಗಳ ಎದುರಾಗಿ ಆತನು ದೇವರೇ ನಿಜವಾದಂತ ದೇವರು, ನಾನು ಆರಾಧಿಸುವಂತ ಯೆಹೋವನೇ ನಿಜವಾದ ದೇವರು ಎಂಬುದಾಗಿ ಆತನು ಘೋಷಣೆ ಮಾಡಿದನು. ದೇವರ ಆತನ ಪ್ರಾರ್ಥನೆಗೆ ಉತ್ತರ ಕೊಟ್ಟನು. ಆ ನಂತರ ಆ ಪ್ರವಾದಿಗಳೆಲ್ಲರನ್ನೇನು ಮಾಡ್ಬಿಟ್ಟನು? ಸಾಯಿಸಿಬಿಟ್ಟನು. ಎಲಿಯನಿಗೂ ಎಲೀಷನಿಗೂ ಇದ್ದಂತ ವ್ಯತ್ಯಾಸ ಏನಂದ್ರೆ,
ಎಲಿಯ ಬಹಳ ಕೋಪಿಷ್ಠನಾಗಿದ್ದನು. 1ನೇ ಅಧ್ಯಾಯದಲ್ಲಿ ನೋಡುವಾಗ ಒಬ್ಬ ಅರಸನು ಅವನಿಗೆ ಹುಷಾರಿರೋದಿಲ್ಲ. ಆತನು ಮೇಲಂತಸ್ತಿನಿಂದ ಬಿದ್ದು, ಕಿಟಕಿಯಿಂದ ಬಿದ್ದು ಅವನಿಗೆ ಹುಷಾರಿರೋದಿಲ್ಲ. ಆಗ ಅವನ ಸೇನಾಪತಿಯನ್ನು, ಸೇವಕನನ್ನೇನೋ ಕಳಿಸುತ್ತಾನೆ. ಇವನಿಗೆ ಭಯ, ಎಲಿಯನಿಗೆ. ಮತ್ತೆ ದೇವರ ವಿರುದ್ಧವಾಗಿರುವಂತ ಮಕ್ಕಳಂದ್ರೆ ಅಷ್ಟೇ ಕೋಪ. ಆ ಸೇನಾಧಿಪತಿ 2 ಸಾರಿ 50 ಜನರನ್ನ ಕರೆದುಕೊಂಡು ಬರ್ತಾನೆ. 2 ಸಾರಿಯೂ ಕೂಡ ಈ ಎಲಿಯನು ಪರಲೋಕದ ಬೆಂಕಿಯನ್ನ ತಂದು ಸಾಯಿಸಿ ಬಿಡ್ತಾನೆ. ಅವರು ದೇವರ ಮನುಷ್ಯನೇ ಅಂದ ತಕ್ಷಣ ಇವನಂತ, ನಾನು ನಿಜವಾಗ್ಲೂ ದೇವರ ಮನುಷ್ಯನಾಗಿದ್ರೆ ಈಗಲೇ ಪರಲೋಕದಿಂದ ಬೆಂಕಿ ಬಂದು ನಿಮ್ಮನ್ನ ಸುಟ್ಟು ಬಿಡಲಿ. ಆದ್ರೆ ಎಲೀಷನ ಸೇವೆಯಲ್ಲಿ ಆ ನ್ಯಾಯ ತೀರ್ಪನ್ನ ನಾವು ನೋಡೋದಿಲ್ಲ. ಎಲಿಯನು ಯಾವುದನ್ನ ನ್ಯಾಯ ತೀರ್ಪಿನಿಂದ ನಡೆಸಿದನೋ, ಆದ್ರೆ ಎಲೀಷನು ಅದನ್ನೇ ಕೃಪೆಯಿಂದ ನಡೆಸೋದಕ್ಕೆ ಪ್ರಯತ್ನ ಪಟ್ಟನು. ಹಲ್ಲೆಲೂಯ. ಎಲಿಯನು ನ್ಯಾಯ ತೀರ್ಪನ್ನು ತೋರಿಸಿದನು, ಆದ್ರೆ ಎಲೀಷನು ದೇವರ ಕೃಪೆಯನ್ನ ತೋರಿಸಿದನು. ದೇವರು ಎಲೀಷನನ್ನು ಯಾಕೆ ಎಬ್ಬಿಸಿದನಂದ್ರೆ, ಈಗಾಗಲೇ ಪಾಪದಲ್ಲಿ, ವಿಗ್ರಹ ಆರಾಧನೆಗಳಲ್ಲಿ ಬಿದ್ದಿರುವಂತ ಈ ಇಸ್ರಾಯೇಲ್ ಮಕ್ಕಳಿಗೆ ನನ್ನ ಕೃಪೆಯನ್ನು ನಾನು ತೋರಿಸಬೇಕು. ಯಾಕಂದ್ರೆ ನನ್ನ ಕೃಪೆಯನ್ನು ತೋರಿಸಬೇಕೆಂದಿದ್ದ ಎಲಿಯನು ಈಗ ಬರೀ ನ್ಯಾಯ ತೀರ್ಪನ್ನು ತೋರಿಸ್ತಾ ಇದ್ದಾನೆ. ಯಾರಾದ್ರೂ ಒಬ್ರು ನನ್ನ ಮಕ್ಕಳನ್ನ ಬದುಕಿಸುವವರು, ನನ್ನ ಮಕ್ಕಳ ಕಷ್ಟಗಳಿಗೆ ಸ್ಪಂದನೆ ಮಾಡುವಂತವರು, ಮನ ಮರುಗುವವರು, ಅದ್ಭುತಗಳನ್ನು ಮಾಡುವವರು ನನಗೆ ಬೇಕು. ಅದಕ್ಕೆ ದೇವರು ಯಾರನ್ನ ಎಬ್ಬಿಸುತ್ತಾರೆ? ಎಲೀಷನನ್ನ ಎಬ್ಬಿಸುತ್ತಾರೆ. ಆದ್ರೆ ಗಮನ ಬಿಟ್ಟು ಕೇಳಿ, ಎಲೀಷನನ್ನ ಎಬ್ಬಿಸಿದಂತ ಕಾಲದಲ್ಲಿ ಪಾಪವು ಕಡಿಮೆ ಆಗಿರ್ಲಿಲ್ಲ, ವಿಗ್ರಹ ಆರಾಧನೆಗಳು ಕಡಿಮೆ ಆಗಿರಲಿಲ್ಲ. ಇಡೀ ಇಸ್ರಾಯೇಲೇ ವಿಗ್ರಹ ಆರಾಧನೆಯಿಂದ ಹೊಲಸಾಗಿ ಮಾರ್ಪಟ್ಟಿತು. ನಿಜವಾದಂತ ದೇವರನ್ನು ಬಿಟ್ಟು ಎಲ್ಲ ಮೂರ್ತಿಗಳನ್ನ ಮಾಡಿಕೊಂಡು ಅವರು ಆರಾಧನೆ ಮಾಡೋದಕ್ಕೆ ಶುರು ಮಾಡಿದರು. ಅದಕ್ಕೆ ಎಲಿಯನಿಗೆ ಅಷ್ಟು ಕೋಪ ಬಂತು. ನಿನ್ನನ್ನು ಆರಾಧಿಸುವಂತ ಮಕ್ಕಳು ಒಬ್ಬರೂ ಇಲ್ಲ ಅಂತ 1 ಅರಸು 19ನೇ ಅಧ್ಯಾಯದಲ್ಲಿ ಆತನ ಹೇಳ್ತಾನೆ, 18ನೇ ಅಧ್ಯಾಯದಲ್ಲಿ. ಅದಕ್ಕೆ ನಾನು ಆ ಸ್ಥಳವನ್ನು ಬಿಟ್ಟು ಓಡಿ ಬಂದೆ. ಯಾರಿದ್ದಾರೆ ನೀತಿವಂತರು? ನೋಡಿ, ಇಲ್ಲಿ ಎಲಿಯನ ಮನಸ್ಥಿತಿಯನ್ನು ನಾವು ನೋಡಬಹುದು. ಎಲಿಯನು ಅಲ್ಲಿ ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದಾನೆ, ಆದ್ರೆ ದೇವ್ರು ಹೇಳ್ತಾ ಇದ್ದಾರೆ, ನೀನ್ ತಪ್ಪಾಗಿ ತಿಳ್ಕೊಂಡಿದ್ಯಾ. ಇನ್ನು ಆ ವಿಗ್ರಹಕ್ಕೆ ಅಡ್ಡ ಬೀಳದಿರುವಂತ 7,000 ಜನರನ್ನ ನಾನು ಸಂಗ್ರಹಿಸಿಕೊಂಡಿಟ್ಟಿದ್ದೇನೆ. ಅವರಿಗೋಸ್ಕರ ಆದ್ರೂ ಕೃಪೆ ತೋರಿಸುವವರು ಯಾರು? ಇನ್ನು ಕೆಲವರು ವಿಗ್ರಹ ಆರಾಧನೆ ಮಾಡದೇ ಇರುವಂತವ್ರು ಎಷ್ಟೋ ಜನ ಇದ್ದಾರೆ. ಅವರಿಗೋಸ್ಕರ ಕೃಪೆ ತೋರಿಸುವವರು ಯಾರು ಎಲಿಯ? ಅದಕ್ಕೆ ನೀನೇನ್ ಮಾಡು, ಇಲ್ಲಿನ ದಮಸ್ಕದ ಪಟ್ಟಣದಲ್ಲಿ ಹಾದುಕೊಂಡು ಹೋಗಿ ನೀನ್ ಶಾಫಾಟನ ಮಗನಾದ ಎಲೀಷನನ್ನ ನಿನಗೆ ಬದಲಾಗಿ ಪ್ರವಾದಿಯಾಗಿ, ಎಲೀಷನನ್ನ ನಿನಗೆ ಬದಲಾಗಿ ಪ್ರವಾದಿಯಾಗಿ ನೀನು ಅಭಿಷೇಕಿಸು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊದಲನೇದಾಗಿ ಅಲ್ಲಿ ಎಲೀಷನನ್ನ ಸತ್ಯವೇದದಲ್ಲಿ ನಾವು ನೋಡಬಹುದು. ಎಲೀಷನನ್ನ ಮೊದಲು ದೇವರೇ ಹೇಳ್ತಾರೆ. ಅಂತ ಒಂದು ಪ್ರಾಂತ್ಯದಲ್ಲಿ, ಅಂತ ಒಂದು ಸ್ಥಳದಲ್ಲಿ ಶಾಫಾಟನ ಮಗನಾಗಿರುವಂತ ಎಲೀಷನನ್ನ ನೀನು ಅಭಿಷೇಕ ಮಾಡುವಂತ. ಹಾಗಾಗಿ ಯಾವಾಗ ಬರೇ ನ್ಯಾಯ ತೀರ್ಪು ಇಸ್ರಾಯೇಲ್ ಮೇಲೆ ಬರುತ್ತದೋ, ಕೃಪೆ ತೋರಿಸುವವರು ಯಾರೂ ಇಲ್ಲದ ಕಾರಣ ಈಗ ದೇವರಿಗೆ ಒಂದು ಸಾಧನ ಬೇಕಿತ್ತು ದೇವರ ಕೃಪೆಯನ್ನು ತೋರಿಸೋದಕ್ಕೆ. ಆಗ ದೇವರು ಎಲೀಷನನ್ನ ಎಬ್ಬಿಸಿದನು. ಇವತ್ತು ನನ್ನನ್ನು ನಿನ್ನನ್ನು ದೇವರು ಯಾಕೆ ಕರಿತಾ ಇದ್ದಾನಂದ್ರೆ, ನಾವು ಈ ಲೋಕಕ್ಕೆ ಕೃಪೆ ತೋರಿಸಬೇಕು. ಯಾಕಂದ್ರೆ ನಮ್ಮ ಹಿಂದೆ ಬಂದಿರುವಂತ ಕೆಲವರು, ನಮ್ಮ ಹಿಂದೆ ಕೆಲಸ ಮಾಡಿದಂತ ಸೇವಕರು ಇಲ್ಲ, ಎಷ್ಟೋ ದೈವ ಪ್ರವಾದಿಗಳು ಈಗಾಗಲೇ ನ್ಯಾಯ ತೀರ್ಪನ್ನು ನುಡಿದು ಬಿಟ್ಟಿದ್ದಾರೆ. ಆದ್ರೆ ಈಗ ದೇವರಿಗೆ ನ್ಯಾಯ ತೀರ್ಪಿನ ಅವಶ್ಯಕತೆ ಇಲ್ಲ. ಈಗ ದೇವರಿಗೆ ಕೃಪೆಯ ಅವಶ್ಯಕತೆ ಇದೆ. ಯಾಕಂದ್ರೆ ಈ ಕೃಪೆ ಆದ ನಂತರ ಇನ್ನೊಂದು ದೊಡ್ಡ ನ್ಯಾಯ ತೀರ್ಪು ಬರುವಂತದ್ದಾಗಿದೆ. ಅದಕ್ಕಿಂತ ಮುಂಚಿತವಾಗಿ ದೇವರಿಗೆ ಕೃಪೆಯನ್ನ ನೆರವೇರಿಸಬೇಕು. ಆ ಕೃಪೆಯನ್ನ ತೋರಿಸೋದಕ್ಕೆ ನನ್ನನ್ನ ನಿನ್ನನ್ನ ದೇವರು ಈ ಲೋಕಕ್ಕೆ ಕಳಿಸಿದ್ದಾರೆ. ಈಗ ಕೈಗಳನ್ನೆತ್ತ ಹೇಳಿ, ನಾನು
ಕೈಗಳನ್ನೆತ್ತಿ ಹೇಳಿ, ಈಗ ನಾನು ಈ ಲೋಕಕ್ಕೆ ದೇವರ ಕೃಪೆಯಾಗಿದ್ದೇನೆ. ನಾನು ಈ ಲೋಕಕ್ಕೆ ದೇವರ ಕೃಪೆಯಾಗಿದ್ದೇನೆ. ಅದೇ ಕೃಪೆಯಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದರು. ಮುರಿದವರನ್ನ ಕಟ್ಟಿ ಹಾಕೋದಕ್ಕೆ, ಬಡವರಿಗೆ ಶುಭವಾರ್ತೆಯನ್ನು ಸಾರುವುದಕ್ಕೆ, ಸತ್ತವರನ್ನ ಎಬ್ಬಿಸುವುದಕ್ಕೆ ಯೇಸು ಸ್ವಾಮಿ ದೇವರ ಕೃಪೆಯಾಗಿ ಈ ಭೂಲೋಕಕ್ಕೆ ಬಂದರು. ಇವತ್ತು ನಿನ್ನನ್ನು ಯಾಕೆ ಕರಿತಾ ಇದ್ದಾರೆ ದೇವರಂದ್ರೆ, ಮುರಿದವರನ್ನ ಕಟ್ಟುವುದಕ್ಕೆ, ಜಜ್ಜಲ್ಪಟ್ಟವರನ್ನ ಸಂತೈಸುವುದಕ್ಕೆ ದೇವರು ನಿನ್ನನ್ನ ಕೃಪೆಯಾಗಿ ಲೋಕದಲ್ಲಿ ಕಳಿಸುವಂತವನಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾವುದನ್ನ ಎಲಿಯನು ಮಾಡಲಿಲ್ಲವೋ, ಯಾವುದರಲ್ಲಿ ಎಲಿಯನು ಕಡಿಮೆಯಾಗಿದ್ದನೋ ಅದನ್ನ ಪರಿಪೂರ್ಣ ಮಾಡೋದಕ್ಕೆ ಎಲೀಷನು ಸಿದ್ಧವಾಗಿ ನಿಂತನು. ಆತನು 2ರಷ್ಟು ಅಭಿಷೇಕವನ್ನು ಪಡೆದುಕೊಂಡನು. ಆದ್ರೆ ಆತನು ಕೃಪೆಯೊಟ್ಟಿಗೆ ಅದನ್ನು ಪಡೆದುಕೊಂಡನೇ ಹೊರತು ನ್ಯಾಯ ತೀರ್ಪಿನೊಟ್ಟಿಗೆ ಆತನು ಅದನ್ನ ಪಡೆದುಕೊಳ್ಳಲಿಲ್ಲ. ಹಲ್ಲೆಲೂಯ. ಈಗ ಈ ಕೃಪೆಯ ಮನುಷ್ಯನು ಮಾಡಿದಂತ ಕೆಲವು ಅದ್ಭುತಗಳನ್ನು ನಿಮ್ಮ ಮಧ್ಯದಲ್ಲಿ ಹೇಳ್ತೇನೆ. ಈ ಕೆಲವು ಅದ್ಭುತಗಳಲ್ಲಿ ದೇವರ ಕೃಪೆ ನಮಗೆ ಹೇಗೆ ತೋರಿಸುತ್ತದೆ ಅಂತ ನಾನು ನಿಮಗೆ ಹೇಳ್ತೇನೆ. ಹಲ್ಲೆಲೂಯ. ಈ ಕೃಪೆಯ ಮನುಷ್ಯನು ಮಾಡಿದಂತ ಒಂದು ಅದ್ಭುತವನ್ನು ನಾನು ನಿಮಗೆ ಹೇಳ್ತೇನೆ. 4ನೇ ಅಧ್ಯಾಯದಲ್ಲಿ ಒಬ್ಬ ವಿಧವೆ ಈ ದೈವ ಮನುಷ್ಯನ ಬಳಿಗೆ ಬರುತ್ತಾಳೆ. ಪ್ರವಾದಿ ಮಂಡಲಿದ್ದಂತ ಒಬ್ಬನು ಸತ್ತು ಹೋಗಿರ್ತಾನೆ. ಅವನು ಸತ್ತು ಹೋದ ಮೇಲೆ ಅವನ ಹೆಂಡತಿ ಈ ದೈವ ಮನುಷ್ಯನ ಬಳಿ, ಕೃಪೆಯ ಮನುಷ್ಯನ ಬಳಿ ಬರ್ತಾಳೆ. ಬಂದ ನಂತರ ಅವಳೇನ್ ಹೇಳ್ತಾಳೆ, ಒಂದು ವೇಳೆ ನನ್ನ ಸಾಲ ತೀರ್ಲಿಲ್ಲ ಅಂದ್ರೆ ನನ್ನ ಮಕ್ಕಳನ್ನ ಅವರು ಕರೆದುಕೊಂಡು ದಾಸತ್ವದಲ್ಲಿ ಇರ್ತಾರೆ, ಸ್ಲೇವ್ ಆಗಿ ಯೂಸ್ ಮಾಡ್ತಾರೆ ಅವರನ್ನ. ನನ್ನ ಹತ್ರ ಏನೂ ಇಲ್ಲ, ಏನೂ ಇಲ್ದಿರೋದಕ್ಕೆ ನಾನಿವಾಗ ನಿನ್ನ ಬಳಿ ಬಂದಿದ್ದೇನೆ. ಯಾಕಂದ್ರೆ ನನ್ನ ಯಜಮಾನನು ದೇವರಿಗೆ ಭಯ ಭಕ್ತಿ ಉಳ್ಳವನಾಗಿದ್ದನಲ್ಲ. ಅದಕ್ಕೆ ನಾನಿವತ್ತು ನಿನ್ನ ಬಳಿಗೆ ಬರ್ತಾ ಇದ್ದೇನೆ ಎಲೀಷಾ. ನನ್ನ ಮಕ್ಕಳನ್ನ ಬಿಡಿಸಬೇಕು. ನನ್ನ ಮಕ್ಕಳನ್ನ, ಒಂದು ವೇಳೆ ನನ್ನ ಸಾಲವನ್ನ ತೀರಿಸಲಿಲ್ಲ ಅಂದ್ರೆ ನನ್ನ ಮಕ್ಕಳು ದಾಸತ್ವಕ್ಕೆ ಒಳಗಾಗಿ ಬಿಡ್ತಾರೆ. ಇಲ್ಲಿ ಎಲೀಷನು ಒಂದು ಅದ್ಭುತವನ್ನು ಶುರು ಮಾಡ್ತಾನೆ. ಆ ವಿಧವೆಗೆ ಆತನ ಹೇಳ್ತಾನೆ, ನಿನ್ನಲ್ಲಿ ಏನಿದೆಯೋ ಅದರಿಂದಾನೇ ಇವತ್ತು ನಿನಗೆ ದೇವರ ಅದ್ಭುತವನ್ನು ಮಾಡ್ತಾನೆ. ಯಾಕೆ ಗೊತ್ತಾ? ನೀನ್ ಯಾರ ಬಳಿಯೂ ಓಡಿ ಹೋಗಲಿಲ್ಲ. ನಿನ್ನ ಗಂಡನ ಭಯಭಕ್ತಿಯನ್ನು ನೆನೆಸಿಕೊಂಡು ನೀನು ಭಯಭಕ್ತಿ ಉಳ್ಳವನಾಗಿ ನೇರವಾಗಿ ನಿನ್ನ ದೇವರ ಬಳಿಗೆ ಬಂದಿದ್ಯಾ. ಹಾಗಾಗಿ ಇವತ್ತು ಕೃಪೆ ನಿನ್ನ ಕುಟುಂಬದಲ್ಲಿ ಕೆಲಸ ಮಾಡುವಂತದ್ದಾಗಿದೆ. ಬರಿದಾಗಿರುವಂತ ನಿನ್ನ ಪಾತ್ರೆಗಳನ್ನ, ನಿನ್ನ ಸುತ್ತಲಿರುವಂತ ಬರಿದಾಗಿರುವಂತ ಪಾತ್ರೆಗಳನ್ನ ನೀನು ತೆಗೆದುಕೊಂಡು ಬಾ. ದೇವರು ಅದನ್ನ ತುಂಬಿಸುವಂತವನಾಗಿದ್ದಾನೆ. ಹಲ್ಲೆಲೂಯ. ಎರಡು ಸಂಗತಿಗಳನ್ನ ಇಲ್ಲಿ ದೇವರು ಉಪಯೋಗ ಮಾಡಿಕೊಂಡು ಅದ್ಭುತ ಮಾಡಿದ್ರು. ಈ ಎಣ್ಣೆ ಪರಿಶುದ್ಧಾತ್ಮನಿಗೆ ಗುರುತಾಗಿದೆ. ಈ ಪಾತ್ರೆಗಳು ನಮಗೆ, ನಮ್ಮ ದೇಹಕ್ಕೆ, ಈ ಲೋಕದಲ್ಲಿ ನಮಗೆ ಕೊಡಲ್ಪಟ್ಟಿರುವಂತ ಕೆಲವು ಸಂಗತಿಗಳಿಗೆ ಅದು ಗುರುತಾಗಿದೆ. ಯಾವಾಗ ಎಲೀಷನು ನಿನ್ ಎಣ್ಣೆಯನ್ನ ಸುರಿಯುವುದಕ್ಕೆ ಪ್ರಾರಂಭ ಮಾಡು ಅಂತ ಹೇಳ್ತಾನೋ, ಆಗ ಅವಳು ಹಾಗೆ ಮಾಡ್ತಾಳೆ. ತನ್ನಲ್ಲಿದ್ದಂತ ಕೊಂಚ ಎಣ್ಣೆ, ತನ್ನಲ್ಲಿದ್ದಂತ ಕೊಂಚ ಅಭಿಷೇಕವನ್ನ ಅವಳು ಸುರಿಯೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಎಲ್ಲಾ ಪಾತ್ರೆಗಳು ತುಂಬಿ ಹೋಗುತ್ತೆ. ತನ್ನ ಮಕ್ಕಳನ್ನ ದಾಸತ್ವದಿಂದ ಬಿಡಿಸುತ್ತಾಳೆ. ನಿಮಗೆ ದೇವರು ಒಂದು ವೇಳೆ ಅಭಿಷೇಕ ಮಾಡಿದರೆ ಅದು ನಿಮಗೆ ಮಾತ್ರ ಅಲ್ಲ, ನಿಮ್ಮ ಮಕ್ಕಳನ್ನು ಕೂಡ ದಾಸತ್ವದಿಂದ ಬಿಡಿಸೋದಕ್ಕೆ ದೇವರು ಅಭಿಷೇಕ ಮಾಡ್ತಾ ಇದ್ದ. ಎಲೀಷನು ಹೇಳ್ತಾನೆ, ನಿನ್ನ ಸಾಲವೆಲ್ಲವನ್ನ ತೀರಿಸಿ ನೀವು ಸಮಾಧಾನವಾಗಿರ್ರಿ, ದೆನ್ ರೆಸ್ಟ್ ಇನ್ ಯೋರ್ ಲೈಫ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾನೆ. ನೀವು ಸಮಾಧಾನವಾಗಿರ್ರಿ. ಆ ಸಾಲವನ್ನ ತೀರಿಸೋದಕ್ಕೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದರು. ನಿಮ್ಮ ಸಾಲಗಳನ್ನ ತೀರಿಸೋದಕ್ಕೆ, ನಾವು ಮಾಡಿದಂತ ಪಾಪಕ್ಕೆ ಆತನು ಬಲಿಯಾಗಿ
ಅದಕ್ಕೆ ಕೊಡಬೇಕಾದಂತ ಕ್ರಯವನ್ನು ಕೊಟ್ಟು ನನ್ನನ್ನ ನಿನ್ನನ್ನ ಬಿಡುಗಡೆ ಮಾಡಿ ದಾಸತ್ವದಿಂದ ನಾನು ನೀನು ನೆಮ್ಮದಿಯಿಂದ ಸಮಾಧಾನವಾಗಿರಬೇಕೆಂಬುದಾಗಿ ಯೇಸು ಸ್ವಾಮಿ ಬಂದರು. ಇದು ದೇವರ ಕೃಪೆ ಈ ಲೋಕಕ್ಕೆ ಬಂದಿದ್ದನ್ನ ತೋರಿಸುವಂತದ್ದಾಗಿದೆ. ಕೆಲವರು ಅಂದುಕೊಳ್ತಾರೆ ಕೃಪೆ ಅಂದ ತಕ್ಷಣ ಬರಿದಾಗಿರುವಂತ ನಮ್ಮ ಜೀವಿತನ ತುಂಬಿಸಿ ಬಿಡ್ತಾರೆ, ನಾವು ಐಶ್ವರ್ಯವಂತವರಾಗಿರ್ತೇವೆ ಅಂತ. ಕೃಪೆ ಬರೀ ಐಶ್ವರ್ಯವಂತವರಾಗೋದಕ್ಕೆ ಮಾತ್ರ ಕೊಡೋದಿಲ್ಲ ದೇವರು. ಅದನ್ನ ನಾನು ನಿಮಗೆ ಹೇಳ್ತೇನೆ. ಇನ್ನು ಯಾವುದೆಲ್ಲ ಕಾರಣಕ್ಕಾಗಿ ದೇವರು ಎಲಿಷನನ್ನ ಕೃಪೆಯನ್ನಾಗಿ ಆತನ ಉಪಯೋಗ ಮಾಡಿಕೊಂಡನು ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಂತರ ಅದಾದ ಮೇಲೆ ಶೂನ್ಯಮಳ ಜೀವಿತದಲ್ಲಿ ಎಲಿಷನು ಅದ್ಭುತವನ್ನು ಮಾಡ್ತಾನೆ. ಶೂನ್ಯಮಳು ಎಲಿಷನಿಗೆ ಮಾಡಿದಂತ ಸೇವೆಯನ್ನು ನೋಡಿ ಎಲಿಷನು ಅಂದುಕೊಳ್ತಾನೆ, ಇವಳು ಇಷ್ಟೆಲ್ಲ ಸೇವೆ ಮಾಡ್ತಾ ಇದ್ದಾಳಲ್ಲ ನನಗೋಸ್ಕರ, ನಾನು ಏನಾದ್ರೂ ಇವಳಿಗೋಸ್ಕರ ಮಾಡಬೇಕು. ಆಗ ಅವಳಿಗೆ ಕೇಳಿದಾಗ ನನಗೆ ಏನೂ ಬೇಡ ಅಂತ ಹೇಳ್ತಾಳೆ. ಆದ್ರೆ ತನ್ನ ಸೇವಕನಾಗಿರುವಂತ ಗೆಹಜಿಗೆ ಕೇಳಿದಾಗ ಅವನು ಹೇಳ್ತಾನೆ, ಇವಳಿಗೆ ಮಕ್ಕಳಿಲ್ಲ. ಆಗ ಎಲಿಷನು ಕರೆದು ಹೇಳ್ತಾನೆ, ನಿನಗೆ ಬರುವ ವರ್ಷದಲ್ಲಿ ಇಷ್ಟರಲ್ಲಿ ನಿನಗೆ ಮಗುವಾಗುತ್ತದೆ ಅಂತ. ಗಮನಿಟ್ಟು ಕೇಳ್ರಿ, ಆ ಶೂನ್ಯಮಳು ಅದನ್ನ ಕೇಳಿಕೊಳ್ಳಲಿಲ್ಲ. ಆದ್ರೂ ಕೂಡ ಎಲೀಷನು ದೇವರ ಕೃಪೆಯ ಮುಖಾಂತರವಾಗಿ ಅವಳ ಜೀವಿತದಲ್ಲಿ ಕೇಳಿಕೊಳ್ಳದೆ ಇರುವುದನ್ನ ತುಂಬಿಸುವುದಕ್ಕೆ ಹೊರಟಿದ್ದಾನೆ. ಹಲ್ಲೆಲೂಯಾ. ಆಗ ಅವಳು ಹೇಳ್ತಾಳೆ, 4ನೇ ಅಧ್ಯಾಯದ 16ನೇ ವಚನದಲ್ಲಿ ಹೇಳ್ತಾಳೆ, ಯಾವಾಗ ಎಲೀಷನು ಪ್ರವಾದನೆ ಮಾಡ್ತಾನೋ ಬರುವ ವರ್ಷದಲ್ಲಿ ಇಷ್ಟೊಳಗೆ ಮಗು ಇರುತ್ತೆ ಅಂತ, ಆಗ ಆ ಶೂನ್ಯಮಳು ಹೇಳ್ತಾಳೆ, ಹೀಗೆ ಹೇಳಿ ನಿನ್ನ ದಾಸಿಯನ್ನ ವಂಚಿಸಬೇಡ. ಯಾಕೆ ಅಂದ್ರೆ ಅವಳಲ್ಲಿ ಒಂದು ಅಪನಂಬಿಕೆ ಒಂದು ಇತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಒಂದೊಂದು ಸತ್ಯ, ಅವನ ಯಜಮಾನನು ಬಹಳ ವಯಸ್ಸಿನವನಾಗಿದ್ದನು, ಈಗ ನನಗೆ ಹೇಗೆ ಮಕ್ಕಳಾಗೋದಕ್ಕೆ ಸಾಧ್ಯ ಅಂತ ಅವಳು ನೆನೆಸಿಕೊಂಡಳು. ಆದ್ರೆ ಎಲೀಷನು ಸ್ಪಷ್ಟವಾಗಿ ಹೇಳಿದನು, ನಿನಗೆ ಅದು ಆಗೋದಿಲ್ಲ ಅಂತ ಅನಿಸಬಹುದು, ಆದ್ರೆ ದೇವರ ಕೃಪೆಯಿಂದ ಬರುವ ವರ್ಷದಲ್ಲಿ ಖಂಡಿತವಾಗಿ ನಿನಗೆ ಒಬ್ಬ ಮಗನಾಗುತ್ತಾನೆ. ಆದ್ರೆ ಆ ಮಗನಾದ ನಂತರ ಒಂದು ದಿನ ತನ್ನ ತಂದೆಯೊಟ್ಟಿಗೆ ಅವನು ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆಗ ಒಂದು ದೊಡ್ಡ ತಲೆನೋವು ಅವನಿಗೆ ಬಂದು ಆ ಮಗನೇನಾಗ್ತಾನೆ, ಸತ್ತು ಹೋಗ್ತಾನೆ. ಸತ್ತು ಹೋದ ನಂತರ ಈ ಶೂನ್ಯಮಳು ಯಾರ ಬಳಿಗೆ ಓಡಿ ಹೋಗ್ತಾಳೆ, ಯಾರು ನನಗೆ ವಾಗ್ದಾನ ಮಾಡಿ ಈ ಮಗನನ್ನ ಕೊಟ್ಟನೋ ಅವನ ಬಳಿಯೇ ನಾನು ಹೋಗಿ ಕೇಳ್ತೇನೆ. ಯಾಕೆ ಗೊತ್ತಾ, ನಾನು ನಿನ್ನ ಹತ್ರ ಕೇಳಿಲ್ಲ ಸ್ವಾಮಿ ನನಗೆ ಮಗು ಕೊಡು ಅಂತ. ಈಗ ಯಾಕೆ ನನ್ನ ವಂಚನೆ ಮಾಡಿದೆ, ನನಗೆ ಮಗುವನ್ನು ಕೊಟ್ಟು ಅದು ಸತ್ತು ಹೋಗಿದೆ. ಈಗ ನನ್ನ ಮಗನು ನೀನೇ ಬರಬೇಕು, ನೀನು ಬರ್ಲಿಲ್ಲ ಅಂದ್ರೆ ನಾನು ಹೋಗೋದಿಲ್ಲ ಅಂತ ಹೇಳ್ತಾಳೆ. ಹಲ್ಲೆಲೂಯಾ. ಅವಳು ಕೂಡ ತಿಳಿದು ತಿಳಿಯದೆ ಹಾಗೆ ಅವಳು ವ್ಯಕ್ತಪಡಿಸ್ತಾಳೆ, ನಾನು ಕೇಳಿಕೊಳ್ಳಲಿಲ್ಲ, ಆದ್ರೆ ನೀನಾಗಿ ನೀನೇ ದೇವರ ಕೃಪೆಯಿಂದ ಆ ಮಗುವು ದೇವರ ದಯಿಂದ ನನಗೆ ಬರುವ ಹಾಗೆ ಮಾಡಿದ್ದೀಯಾ. ಹಾಗಾಗಿ ಅವನನ್ನ ಎಬ್ಬಿಸೋದಕ್ಕೂ ಕೂಡ ನೀನೇ ಬರಬೇಕು, ಯಾಕಂದ್ರೆ ದೇವರ ಕೃಪೆ ನಿನ್ನಲ್ಲಿ ಇದೆ. ಆ ಮಗನನ್ನ ಎಬ್ಬಿಸೋದಕ್ಕೆ ಎಲೀಷನು ಹೋಗುತ್ತಾನೋ ಇಲ್ವೋ ನೋಡಿ. ಎಲೀಯನು ಯಾರ ಕೈಗೂ ಸಿಗ್ತಾ ಇರಲಿಲ್ಲ. ಆತನು ಬೆಟ್ಟ ಗುಟ್ಟಗಳಲ್ಲಿ ಓಡಿ ಹೋಗ್ತಾ ಇದ್ದನು. ಆದ್ರೆ ಎಲೀಷನು ಪ್ರತಿಯೊಬ್ಬರ ಕಣ್ಣೀರಿಗೆ ಮನ ಮರುಗುತ್ತಾ ಇದ್ದನು. ಅವರು ಎಲ್ಲಿ ಕರೆದರೋ ಅಲ್ಲಿ ಹೋಗಿ ಅವನು ಅದ್ಭುತಗಳನ್ನ ಮಾಡ್ತಾ ಇದ್ದನು. ದೇವರಿಗೆ ಎಲೀಷನ ಅವಶ್ಯಕತೆ ಇತ್ತು. ಬಂಜೇತನವನ್ನ ನೀಗಿಸೋದಕ್ಕೆ, ಸತ್ತವರನ್ನ ಎಬ್ಬಿಸೋದಕ್ಕೆ ಎಲೀಷನ ಅವಶ್ಯಕತೆ ದೇವರಿಗೆ ಇತ್ತು. ಇವತ್ತು ದೇವರು ನನಗೆ ನಿನಗೆ ಹೇಳ್ತಾ ಇದ್ದಾರೆ, ಸತ್ತವರನ್ನ ಎಬ್ಬಿಸೋದಕ್ಕೆ, ಸತ್ತಿರುವಂತ ಪರಿಸ್ಥಿತಿಗಳನ್ನು ಪುನರ್ ಸ್ಥಾಪನೆ ಮಾಡೋದಕ್ಕೆ ಕೃಪೆಯಿಂದ ತುಂಬಿರುವಂತ ಎಲೀಷರು ದೇವರಿಗೆ ಬೇಕಾಗಿದ್ದಾರೆ. ಅದು ನಾವು ನೀವಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ನಿರೀಕ್ಷೆ ಇಲ್ಲದಿರುವಂತ ಮಕ್ಕಳ ಬಳಿಗೆ ದೇವರು ನಮ್ಮನ್ನು ಕಳಿಸಿ ಹೇಳ್ತಾನೆ, ನಿನಗೆ ಮಕ್ಕಳಿಲ್ವಾ, ಬರುವಂತ ಇದೇ ವರ್ಷದಲ್ಲಿ ದೇವರು ನಿನಗೆ ಮಕ್ಕಳನ್ನ ದಯಪಾಲಿಸುತ್ತಾನೆ. ಅದು ನನ್ನಿಂದ ಅಲ್ಲ, ನಾನು ಮಾಡಿದಂತ ಪ್ರವಾದನೆಯಿಂದ ಅಲ್ಲ, ಅದು ದೇವರ ಕೃಪೆಯಿಂದ ಸಾಧ್ಯ.
ಅದನ್ನ ತೋರಿಸೋದಕ್ಕೆ ದೇವರು ನನ್ನನ್ನು ನಿನ್ನನ್ನು ಈ ಲೋಕದಲ್ಲಿ ಕಳಿಸಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಅವಳು ಕೇಳಿಕೊಳ್ಳಲಿಲ್ಲ, ಆದ್ರೂ ಕೂಡ ದೇವರ ಕೃಪೆ ಅವಳ ಜೀವಿತದಲ್ಲಿ ಕೆಲಸ ಮಾಡಿತು. ಅದನ್ನ ತೋರಿಸೋದಕ್ಕೆ ದೇವರು ಎಲೀಷನನ್ನ ಎಬ್ಬಿಸಿದನು. ಹಲ್ಲೆಲೂಯ. ಇನ್ನೊಂದು ಸಂಗತಿಯಲ್ಲಿ ನಾವು ನೋಡ್ತೇವೆ, ನಾಮಾನನ ವಿಷಯದಲ್ಲಿ ಆರಾಮ್ಯರ ಅರಸನ ಸೇನಾಪತಿ ಆಗಿರುವಂತ ನಾಮಾನನ ವಿಷಯದಲ್ಲಿ ನೋಡ್ತೇವೆ, ಅವನು ಇಸ್ರಾಯೇಲನು ಕೂಡ ಅಲ್ಲ, ಅವನು ಅನ್ಯನು, ದೇವರ ಮಕ್ಕಳಿಗೆ ಸೇರಲ್ಪಟ್ಟವನಾದಂತ ಮಗನು ಕೂಡ ಅವನಲ್ಲ. ಆದರೆ ಯಾವಾಗ ಈ ಆರಾಮ್ಯರು ಇಸ್ರಾಯೇಲ್ ಮೇಲೆ ಏನ್ ಮಾಡ್ತಾರೆ, ಯುದ್ಧ ಮಾಡಿ ಅಲ್ಲಿರುವಂತ ಕೆಲವು ಸ್ವಾಸ್ಥ್ಯಗಳನ್ನು ಪಡೆದುಕೊಂಡಾಗ ಅಲ್ಲಿರುವಂತ ಇಸ್ರಾಯೇಲ್ ಮಗಳನ್ನು ಕೂಡ ಅವರು ಪಡೆದುಕೊಂಡು ಹೋಗ್ತಾರೆ ದಾಸಿಯಾಗಿ. ಆ ದಾಸಿ ಹೇಳ್ತಾಳೆ ಈ ನಾಮಾನನಿಗೆ, ಇಸ್ರಾಯೇಲಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ, ನೀನು ಅವನ ಬಳಿ ಆದ್ರೂ ಹೋಗಿದ್ರೆ ನಿನಗೆ ಸ್ವಸ್ಥತೆ ಆದ್ರೂ ಆಗುತ್ತಿತ್ತ. ಈ ಮಾತನ್ನ ನಾಮಾನನು ಕೇಳಿ ನಂಬುತ್ತಾನೆ. ನಂಬಿ ಆತನ ಏನು ಮಾಡ್ತಾನೆ, ಆತನು ನೇರವಾಗಿ ಈ ಇಸ್ರೇಲ್ ರಾಜನ ಬಳಿ ಹೋಗ್ತಾನೆ. ಆದ್ರೆ ಇಸ್ರೇಲ್ ರಾಜ ದೈವ ಮನುಷ್ಯನಲ್ಲ. ಅವನು ಬಟ್ಟೆ ಹರಿದುಕೊಂಡು ಎದೆ ಬಡಿದುಕೊಂಡು ಅಳ್ತಾ ಇದ್ದಾನೆ, ಅಯ್ಯೋ ಇವನ ಕುಷ್ಠವನ್ನ ಯಾರು ಸ್ವಸ್ಥ ಮಾಡೋದಕ್ಕೆ ಸಾಧ್ಯ? ಆಗ ಎಲೀಷನು ಇದನ್ನು ಕಂಡು ಹೇಳ್ತಾನೆ, ನೀನ್ ಯಾಕೆ ಗೋಳಾಡ್ತಾ ಇದೀಯಾ? ನನ್ನ ಬಳಿಗೆ ಕಳಿಸು. ದೇವರ ಕೃಪೆ ಉಳ್ಳವನಾಗಿರುವಂತ ನಾನು, ಅವನ ಅನ್ಯನಾಗಿದ್ರೂ ಪರವಾಗಿಲ್ಲ, ಅವನ ಕುಷ್ಠವನ್ನು ವಾಸಿ ಮಾಡೋದಕ್ಕೆ ನನ್ನ ದೇವರಾಗಿರುವಂತ ಯೆಹೋವನಿಂದ ಸಾಧ್ಯ. ನನ್ನ ಬಳಿಗೆ ಅವನನ್ನ ಕಳಿಸು. ಹಲ್ಲೆಲೂಯಾ. ಆ ನಾಮಾನನು ಅವನ ಬಳಿಗೆ ಹೋದ ಮೇಲೆ ಎಲೀಷನ್ ಏನ್ ಹೇಳ್ತಾನ ಅವನಿಗೆ, 7 ಸಾರಿ ಯೋರ್ದಾನ್ ಹೊಳೆಯಲ್ಲಿ ಮುಳುಗಬೇಕು. ನಾಮಾನನು ತಕ್ಷಣಕ್ಕೆ ಒಪ್ಪಿಕೊಂಡನ ಅದನ್ನ, ಶೂನ್ಯಮಳು ತಕ್ಷಣಕ್ಕೆ ಒಪ್ಪಿಕೊಂಡಳ ಅದನ್ನ. ನಾಮಾನನು ಕೋಪಗೊಂಡನು, ಇದಕ್ಕೋಸ್ಕರ ನಾನು ಇಲ್ಲಿ ಬರ್ಬೇಕಿತ್ತ? ನಮ್ಮೂರಿನಲ್ಲೇ ಒಳ್ಳೆ ಒಳ್ಳೆ ಹೊಳೆಗಳಿರ್ತಾ ಇರ್ಲಿಲ್ವಾ? ಶುದ್ಧವಾಗಿರುವಂತ ನೀರಲ್ಲಿ ಸಿಗ್ತಾ ಇರ್ಲಿಲ್ವಾ? ಅದಕ್ಕೋಸ್ಕರ ನಾನು ಇಲ್ಲೇ ಬರಬೇಕಿತ್ತ? ಆದ್ರೂ ಕೂಡ ಅವನ ಸೇವಕರು ಹೇಳ್ತಾರೆ, ಇದಕ್ಕಿನ್ನ ಕಷ್ಟವಾಗಿದ್ದಂತ ಕೆಲಸ ಏನಾದ್ರೂ ಹೇಳಿದ್ರೆ ನೀನ್ ಮಾಡ್ತಾ ಇರ್ಲಿಲ್ವಾ ಸೇವಕನೇ? ದಯವಿಟ್ಟು ಅವನು ಹೇಳಿದ ಹಾಗೆ ಮಾಡಿಬಿಡು. ಆಗ ಅವನು ಮಾಡ್ತಾನೆ. 7ನೇ ಸಾರಿ ಎದ್ದ ನಂತರ ಅವನು ಗುಣ ಹೊಂದುತ್ತಾನೆ. ಹಲ್ಲೆಲೂಯ. ಅವನು ಗುಣ ಹೊಂದುತ್ತಾನೆ. ಅವನು ನಂಬಿದನೋ ಬಿಟ್ಟನೋ ಅದು 2ನೇ ಸಂಗತಿ. ಆದ್ರೆ ದೇವರ ಕೃಪೆ ಎಲೀಷನಲ್ಲಿದ್ದರಿಂದ, ಅವನು ದೇವರ ಕೃಪೆಯನ್ನು ಒಬ್ಬ ಅನ್ಯನಿಗೆ ತೋರಿಸಿದ್ರಿಂದ ಒಬ್ಬ ಅನ್ಯನು ಕೂಡ ಕುಷ್ಠರೋಗದಿಂದ ವಾಸಿಯಾದನು. ಹಲ್ಲೆಲೂಯ. ಆಗ ಅನ್ಯನು ನಂಬುತ್ತಾನೆ, ಈ ಲೋಕದಲ್ಲಿರುವಂತ ಎಲ್ಲಾ ದೇವರಿಗಿಂತ ನೀನು ಆರಾಧಿಸುವಂತ ದೇವರೇ ನಿಜವಾದ ದೇವರು. ಯಾವಾಗ ನೀವು ಅನ್ಯರಿಗೆ ಕೃಪೆ ತೋರಿಸುತ್ತೀರೋ ಆಗ ಅವರು ಅರಿಕೆ ಮಾಡುತ್ತಾರೆ, ಇಷ್ಟು ದಿನ ನಾನು ಆರಾಧನೆ ಮಾಡಿದಂತ ದೇವರು ನಿಜವಾದಂತ ದೇವರಲ್ಲ, ನೀನು ಆರಾಧನೆ ಮಾಡುವಂತ ದೇವರು ನಿಜವಾದಂತ ದೇವರಾಗಿದ್ದಾನೆ. ಇನ್ನು ಮೇಲೆ ನಾನು ಯೆಹೋವನನ್ನೇ ಆರಾಧಿಸುತ್ತೇನೆ. ಹಲ್ಲೆಲೂಯಾ. ಅದಕ್ಕೆ ಬದಲಾಗಿ ಈ ನಾಮಾನನೇ ಹೇಳ್ತಾನೆ, ಅವನು 10 ತಲಾಂತು ಬೆಳ್ಳಿ ಬಂಗಾರ ಏನೇನೋ ತನ್ನಲ್ಲಿದ್ದಂತ ಶ್ರೇಷ್ಠ ವಸ್ತುಗಳನ್ನ ಎಲೀಷನಿಗೆ ಕೊಡೋದಕ್ಕೆ ಬರ್ತಾನೆ. ಆದ್ರೆ ಎಲೀಷನು ಅದನ್ನ ನಿರಾಕರಿಸ್ತಾನೆ. ಯಾಕೆ ನಿರಾಕರಿಸ್ತಾನೆ ಗೊತ್ತಾ? ಒಂದು ವೇಳೆ ಅದನ್ನ ತೆಗೆದುಕೊಂಡ್ರೆ ದೇವರ ಕೃಪೆಗೆ ಬೆಲೆ ಕಟ್ಟುವ ಹಾಗೆ ಆಗ್ಬಿಡುತ್ತೆ. ಅದನ್ನ ನಾನ್ ಮಾಡಿದ್ದೇನೆ ಅಂತ ಅವನಿಗೆ ಅನಿಸ್ಬಿಡುತ್ತೆ. ಅದಕ್ಕೆ ಆತನ ಏನ್ ಮಾಡ್ತಾನೆ, ಇದು ಮಾಡಿದ್ದು ನಾನಲ್ಲ, ನನ್ನ ದೇವರಾಗಿರುವಂತ ಯೆಹೋವನು, ಅದಕ್ಕೆ ನನಗೆ ಏನೂ ಬೇಡ, ಇದನ್ನ ನಿನ್ನೊಟ್ಟಿಗೆ ವಾಪಸ್ ತೆಗೆದುಕೊಂಡು ಹೋಗುವಂತ. ಆದ್ರೆ ನಾಮಾನನ ಮನಸ್ಸು ಆಗಲೇ ಪರಿವರ್ತನೆ ಆಗಿರುತ್ತದೆ. ಆಗ ಆತನ ಹೇಳ್ತಾನೆ, ಒಂದು ವೇಳೆ ನೀನು ನಾನು ತಂದಿರುವಂತ ಈ ಶ್ರೇಷ್ಠ ವಸ್ತುಗಳನ್ನು ತೆಗೆದುಕೊಳ್ಳಲಿಲ್ಲ ಅಂದ್ರೆ ಪರವಾಗಿಲ್ಲ, ನನಗೆ ಈ ಮಣ್ಣನ್ನ 2 ಮೂಟೆಗಳಲ್ಲಿ ನನಗೆ ಹೊತ್ತು ಕೊಡು, ನಾನು ಅದನ್ನು ತೆಗೆದುಕೊಂಡು ಹೋಗಿ ನಾನು ಇರುವಂತ ಸ್ಥಳದಲ್ಲಿ ಅದನ್ನ ಇಟ್ಟು ನಾನು ಆರಾಧನೆ ಮಾಡ್ತೇನೆ ಅಂತ. ಹಲ್ಲೆಲೂಯಾ.
ಯಹೂದ್ಯರ ಮಣ್ಣಿನಲ್ಲಿ, ಯಹೂದ್ಯರಿದ್ದಂತ ಸ್ಥಳದಲ್ಲಿ ನಿಜವಾದ ದೇವರಿದ್ದಾನೆ. ಹಾಗಾಗಿ ಇದೇ ಮಣ್ಣನ್ನು ತೆಗೆದುಕೊಂಡು ಹೋಗಿ ನಾನು ಅಲ್ಲಿ ಯಜ್ಞವೇದಿಯನ್ನು ಕಟ್ಟಿ ನಿನ್ನ ದೇವರಾಗಿರುವಂತ ಯೆಹೋವನನ್ನ ಆರಾಧನೆ ಮಾಡಬೇಕು. ಅದು ನಾನು ಈ ಮಣ್ಣಿನಿಂದ ಕಟ್ಟಬೇಕು. ಅದಕ್ಕೆ ನನಗೆ ಅಪ್ಪಣೆ ಕೊಡು, ನಾನು ಮಣ್ಣನ್ನಾದರೂ ತೆಗೆದುಕೊಂಡು ಹೋಗುತ್ತೇನೆ. ಹಲವು ಸಾರಿ ನಾವು ಅಂದುಕೊಳ್ತೇವೆ ಕೃಪೆಗೆ ಬದಲಾಗಿ ನಮ್ಮಲ್ಲಿರುವುದನ್ನು ನಾವು ಕೊಡಬೇಕಂತ, ಇರುವಂತ ಐಶ್ವರ್ಯಗಳನ್ನು ಕೊಡಬೇಕಂತ. ಆದ್ರೆ ನಾಮಾನನ ವಿಷಯದಲ್ಲಿ ದೇವರ ಆತ್ಮ ನಮಗೆ ಹೇಳ್ತಾ ಇದ್ದಾನೆ, ಕೃಪೆಗೆ ಬದಲಾಗಿ ನಿಮ್ಮ ಬಳಿ ಇರುವಂತ ಹಣ, ಆಸ್ತಿ, ಒಡವೆಗಳು ಬೇಡ. ಕೃಪೆಗೆ ಬದಲಾಗಿ ನಿಮ್ಮ ಆತ್ಮ ನಮಗೆ ಬೇಕು. ಆ ಆತ್ಮ ನನ್ನನ್ನ ಆರಾಧನೆ ಮಾಡಬೇಕಂತ ಹೇಳ್ತಾ ಇದ್ದ. ನಾನು ನಿಮಗೆ ಕೃಪೆ ತೋರಿಸಿದ್ದೇನೆ ಅಂದ ತಕ್ಷಣ ನಿಮ್ಮಲ್ಲಿರುವಂತದ್ದೆಲ್ಲವನ್ನು ನಾನು ಕೇಳ್ತಾ ಇಲ್ಲ. ನಿಮ್ಮ ಆರಾಧನೆಯನ್ನ ನಾನು, ಅದೇ ಸಂಗತಿಯನ್ನ ಯಾರು ಮಾಡಿದನು? ನಾಮಾನನು ಮಾಡಿದನು. ಇದಕ್ಕೆ ಗುರುತಾಗಿ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಸಮಾರ್ಯದಲ್ಲಿ ಹಾದು ಹೋಗುತ್ತಿರುವಾಗ 10 ಕುಷ್ಠರೋಗಿಗಳನ್ನ ವಾಸಿ ಮಾಡಿದನು. ಎಷ್ಟು ಕುಷ್ಠರೋಗಿಗಳನ್ನ? ಶಬ್ದವಾಗಿ ಎಷ್ಟು ಕುಷ್ಠರೋಗಿಗಳನ್ನ? 10 ಕುಷ್ಠರೋಗಿಗಳನ್ನ ವಾಸಿ ಮಾಡಿದನು. ಆದ್ರೆ ಆ 10ರಲ್ಲಿ ಒಬ್ಬನು ಮಾತ್ರ ತಿರುಗಿ ಬಂದು ಯೇಸು ಸ್ವಾಮಿಗೆ ಉಪಕಾರ ಸ್ತುತಿ ಮಾಡಿ ಆತನಿಗೆ ಅಡ್ಡ ಬಿದ್ದನು. ಯೇಸು ಸ್ವಾಮಿ ಹೇಳ್ತಾರೆ, ನಾನು 10 ಜನರಿಗಲ್ವಾ ಕೃಪೆ ತೋರಿಸಿ ಅವರಿಗೆ ಶುದ್ಧ ಮಾಡಿದ್ದು, ಬಂದಿದ್ದು ಯಾರು? ದೇವರು ಕೃಪೆಗೆ ಬದಲಾಗಿ ಸ್ತುತಿಗಳನ್ನು ಅಪೇಕ್ಷೆ ಮಾಡ್ತಾ ಇದ್ದಾನೆ, ನಿಮ್ಮ ಹಣಗಳನ್ನಲ್ಲ. ದೇವರು ಕೃಪೆಗೆ ಬದಲಾಗಿ ಸತ್ಯದಲ್ಲಿ, ಆತ್ಮದಲ್ಲಿರುವಂತ ಆರಾಧನೆಯನ್ನು ಅಪೇಕ್ಷೆ ಮಾಡ್ತಾ ಇದ್ದಾನೆ, ಹೊರತು ನಿಮಗಿರುವಂತ ಆಸ್ತಿ ಐಶ್ವರ್ಯವನ್ನಲ್ಲ. ಈ ಭೂಮಿಯಲ್ಲಿ ಬಂಗಾರ, ಚಿನ್ನ, ವಜ್ರ, ವೈಡೂರ್ಯಗಳನ್ನು ಹೂಡಿಟ್ಟಿದ್ದ ಆತನು. ಎಷ್ಟು ಕೊಟ್ಟು ಆತನ ಪಡೆದುಕೊಳ್ಳೋದಕ್ಕೆ ನೀವು ಸಾಧ್ಯ? ಆತನು ನಿಮ್ಮ ಆರಾಧನೆಯನ್ನ ಅಪೇಕ್ಷೆ ಮಾಡ್ತಾ ಇದ್ದಾನೆ. ಸತ್ಯವಾದಂತ ಆರಾಧನೆ, ನಿಜವಾದಂತ ಆರಾಧನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಂತರ ನಾವು 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 6ನೇ ಅಧ್ಯಾಯದಲ್ಲಿ 24ನೇ ವಚನದಿಂದ ನಾವು ನೋಡ್ತೇವೆ, ಅರಾಮ್ಯರ ಅರಸನ ಸಮಾರ್ಯವನ್ನ ಮುತ್ತಿಗೆ ಹಾಕಿದ್ರಿಂದ ಇಸ್ರಾಯೇಲರಲ್ಲಿ ಬಹಳ ಘೋರ ಬರಗಾಲ ಉಂಟಾಗಿತ್ತು. ಏನುಂಟಾಗಿತ್ತು? ಬರಗಾಲ ಉಂಟಾಗಿತ್ತು. ಆದರೆ ಆ ರಾಜನು, ಇಸ್ರಾಯೇಲನ ರಾಜನು ಏನ್ ಮಾಡ್ತಾನೆ? ಇದು ದೇವರಿಂದಲೇ ಆಗಿದ್ದು ಅಂತ ಎಲೀಷನನ್ನ ಸಾಯಿಸೋದಕ್ಕೆ ಹೊರಟಿದ್ದಾನೆ. ಆದರೂ ಕೂಡ ಎಲೀಷನು ಅಲ್ಲಿ ನ್ಯಾಯ ತೀರ್ಪನ್ನ ತೋರಿಸ್ಲಿಲ್ಲ. ಆತನೇನ್ ತೋರಿಸಿದನು? ಇದೇ ಜಾಗದಲ್ಲಿ ಎಲಿಯನ್ ಇದ್ದಿದ್ರೆ ಏನ್ ಮಾಡ್ತಾ ಇದ್ದನು? ಏನ್ ಮಾಡ್ತಾ ಇದ್ದ? ಒಂದು, ಓಡಿ ಹೋಗ್ತಾ ಇದ್ದ, ಇಲ್ಲ 2, ದೇವರ ಪರಲೋಕದ ಬೆಂಕಿಯನ್ನು ಭೂಮಿಯ ಮೇಲೆ ತಂದು ಸಾಯಿಸಿ ಬಿಡ್ತಾ ಇದ್ದ. ಆದ್ರೆ ಇಲ್ಲಿ ಎಲೀಷನ್ ಏನ್ ಮಾಡಿದ್ರು? ನಾಳೆ ಇಷ್ಟೊತ್ತಿಗೆ ಏನಂತ ಪ್ರವಾದನೆ ಮಾಡ್ತಾನ ಆತನು? ನಾಳೆ ಇಷ್ಟು ಹೊತ್ತಿಗೆ ಸಮಾರ್ಯ ಪಟ್ಟಣದ ಬಾಗಿಲಿನಲ್ಲಿ ಗೋಧಿ ಹಿಟ್ಟು ರೂಪಾಯಿಗೆ 12 ಸೇರಿನಂತೆಯೂ, ಜವೆ ಗೋಧಿಯು 24 ಸೇರಿನಂತೆಯೂ ಮಾರಲ್ಪಡುವವು. ಇಸ್ರೇಲರು ಆಲ್ರೆಡಿ ಪಾಪದಲ್ಲಿ ಬಿದ್ದು ಹೋಗಿದ್ದಾರೆ. ಅದರ ಮೇಲೆ ಬರಗಾಲದ ಮೇಲೆ ಬರಗಾಲ. ಈ ಸಮಯದಲ್ಲಿ ಎಂತ ಘೋರ ಪಾಪ ಅಂದ್ರೆ, ತಮ್ಮ ತಾಯಂದಿರು ತಮ್ಮ ಮಕ್ಕಳನ್ನೇ ತಿಂದು ಹಾಕುತ್ತಾ ಇದ್ರು. ಇಂಥ ಘೋರವಾದಂತ ಪರಿಸ್ಥಿತಿಯಲ್ಲೂ ಕೂಡ ದೇವರು ಎಲೀಷನ ಮುಖಾಂತರವಾಗಿ ಕೃಪೆಯನ್ನು ತೋರಿಸುತ್ತಾನೆ ಆ ಬರಗಾಲವನ್ನು ನಿವಾರಿಸೋದಕ್ಕೆ. ಈಗಲೂ ಹೇಳ್ತಾ ಇದ್ದೀನಿ, ಇದು ಬರೀ ಕೃಪೆ ಅಂತ ನಾನು ಮಾತಾಡ್ತಾ ಇದ್ದೇನೆ. ಆದ್ರೆ ಬರುವ ವಾರ ದೇವರ ನ್ಯಾಯ ತೀರ್ಪಿನ ಬಗ್ಗೆ ಕೂಡ ನಾನು ಮಾತಾಡ್ತೇನೆ. ನ್ಯಾಯ ತೀರ್ಪು ಬರೋದಕ್ಕಿಂತ ಮುಂಚಿತವಾಗಿ ದೇವರು ಬಹಳ ಕೃಪೆಗಳನ್ನು ಸುರಿಸುತ್ತಾನೆ.
ನಾನು ನೀವು ಕೂಡ ಒಂದಲ್ಲ ಒಂದು ದಿನ ನ್ಯಾಯ ತೀರ್ಪಿನ ದಿನಗಳಿಗೆ ಒಳಗಾಗುತ್ತೇವೆ. ಈಗ ಕೃಪೆಯ ಕಾಲದಲ್ಲಿದ್ದೇವೆ. ಹಲ್ಲೆಲೂಯಾ. ಈ ದೇವರಿಂದ ಹಿಂಜಾರಿರುವಂತ ಮಕ್ಕಳಲ್ಲಿರುವಂತ ಬರಗಾಲವನ್ನು ತೀರಿಸುವುದಕ್ಕೂ ಕೂಡ ದೇವರು ಎಲೀಷನನ್ನು ಉಪಯೋಗ ಮಾಡಿಕೊಂಡು ಅವರ ವೈರಿಯ ಪಾಳೆಯದಿಂದ ಊಟಗಳನ್ನು ತೆಗೆದುಕೊಂಡು ಬಂದು ಇಸ್ರಾಯೇಲಿಗೆ ತಿನ್ನಿಸ್ತಾನೆ ದೇವರು. ಎಷ್ಟು ಕೃಪೆ ದೇವರು ಅವತ್ತು ಇಸ್ರಾಯೇಲಿಗೆ ತೋರಿಸಿದ್ರು. ಎಷ್ಟು ಕೃಪೆ ಇವತ್ತು ನಿನ್ನ ಜೀವಿತದಲ್ಲಿ ದೇವರು ತೋರಿಸ್ತಾ ಇದ್ದಾರೆ. ವೈರಿಗಳು ನಿಮ್ಮಿಂದ ಕಿತ್ತುಕೊಂಡಿರುವುದನ್ನು ಬಾಚಿಕೊಂಡು ಮತ್ತೆ ತಗೊಂಡು ಬಂದು ನಿಮಗೆ ಕೊಡೋದಕ್ಕೆ ದೇವರು ಶಕ್ತನಾಗಿದ್ದಾನೆ. ಹೇಗೆ? ಎಲೀಷನಿಂದ ಅಲ್ಲ, ಅದು ದೇವರ ಕೃಪೆಯಿಂದ. ದೇವರು ನಾವು ಒಳ್ಳೆಯವರು ಅಂತ ನಮಗೆ ಕೊಡೋದಿಲ್ಲ, ಆತನು ಒಳ್ಳೆಯವನು ಅಂತ ಆತನು ನಮಗೆ ಕೊಡೋದು. ನಮ್ಮ ಒಳ್ಳೆತನದಿಂದ ಆತನು ನಮಗೆ ಕೃಪೆ ಸುರಿಸಿರಲಿಲ್ಲ, ಆತನು ಒಳ್ಳೆಯವನು ಅಂತ ನಮ್ಮ ಮೇಲೆ ಕೃಪೆ ಸುರಿಸಿದ್ದು. ನಾವು ಒಳ್ಳೆಯವರು ಅಂತ ದೇವ್ರು ನಮಗೋಸ್ಕರ ತನ್ನ ದೇಹವನ್ನು ಬಲಿಯಾಗಿ ಕೊಡ್ಲಿಲ್ಲ. ನಾವು ಪಾಪಿಷ್ಠರಾಗಿದ್ದ ಮೇಲೂ ಕೂಡ ಆತನು ಒಳ್ಳೆಯವನಾಗಿದ್ದ ಕಾರಣ ಆತನು ತನ್ನ ದೇಹವನ್ನು ನಮಗಾಗಿ ಬಲಿಯಾಗಿ ಕೊಟ್ಟನು. ನಾವು ಒಳ್ಳೆಯವರು ಅಂತ ದೇವರ ಕೃಪೆ ನಮ್ಮ ಮೇಲೆ ಬರೋದಿಲ್ಲ, ದೇವರು ಒಳ್ಳೆಯವನು ಅಂತ ನಮ್ಮ ಮೇಲೆ ದೇವರ ಕೃಪೆಯನ್ನು ಸುರಿಸೋದು. ಪಡೆದುಕೊಳ್ಳುವವರು ಎಷ್ಟು ಯಥಾರ್ಥವಾಗಿರಬೇಕು. ಯಾರೂ ಕೂಡ ನಾವು ಒಳ್ಳೆಯವರಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ರೀತಿಯಾಗಿ ಆತನು ಪ್ರವಾದನೆ ಮಾಡ್ತಾನೆ. ಆದ್ರೆ ಒಬ್ಬ ಸೇನಾಪತಿ ಅದನ್ನ ಒಪ್ಪಿಕೊಳ್ಳೋದಿಲ್ಲ ಕೂಡ. ದೇವರ ಪ್ರವಾದನೆಯನ್ನ, ದೇವರ ಕೃಪೆಯನ್ನ ಒಪ್ಪಿಕೊಳ್ಳೋದಿಲ್ಲ. ಅದಕ್ಕೆ ಅವನು ಆ ಕೃಪೆಯನ್ನ ಅನುಭವಿಸಲೂ ಇಲ್ಲ. ಮಾರನೇ ದಿನ ಅದು ಮಾರಲ್ಪಡುತ್ತೆ. ಆದ್ರೆ ಎಲ್ಲರ ಕಾಲ್ ತುಳಿತದಿಂದ ಅವನೇನಾಗ್ತಾನೆ? ಸತ್ತು ಹೋಗುತ್ತಾನೆ. ದೇವರ ಕೃಪೆಯನ್ನು ನಿರಾಕರಿಸಿದವರಿಗೆ ಖಂಡಿತವಾಗಿ ನ್ಯಾಯ ತೀರ್ಪಾಗುತ್ತದೆ. ಯಾರನ್ನೋ ಹೆದರಿಸೋದಕ್ಕೆ ನಾನು ಇದನ್ನು ಹೇಳ್ತಾ ಇಲ್ಲ, ಸತ್ಯವೇದದಲ್ಲಿರುವಂತಹ ಸತ್ಯವನ್ನ ನಾನು ಹೇಳ್ತಾ ಇದ್ದೆ. ಹಲ್ಲೆಲೂಯಾ. ದೇವರು ಅವನು ಮಾಡಿದಂತ ಪ್ರವಾದನೆಯನ್ನು ಈಡೇರಿಸೋದಕ್ಕೆ ಏನು ಮಾಡ್ತಾರೆ ಗೊತ್ತಾ? ಆತನ ಕೃಪೆ ಎಷ್ಟು ಒಳ್ಳೇದಂದ್ರೆ, ಅದ 6ನೇ ವಚನ ನೋಡಿ. ದೇವರು ಆರಾಮ್ಯರನ್ನ ಹೆದರಿಸೋದಕ್ಕೆ ಆತನ ಏನು ಮಾಡ್ತಾನೆ ಅಂದ್ರೆ, ಮಹಾ ಸೈನ್ಯದ ರಥರಥಾಶ್ವಹಿತವಾದ ಮಹಾ ಸೈನ್ಯದ ಘೋಷಣೆಯನ್ನು ಕೇಳಿಸುವ ಹಾಗೆ ಆರಾಮ್ಯರಿಗೆ ಮಾಡ್ತಾನೆ. ಯಾಕೆ? ದೇವರ ಕೃಪೆಯಲ್ಲಿ ನೆರವೇರಬೇಕಾಗಿತ್ತು ಇಸ್ರಾಯೇಲ್ ಮಕ್ಕಳ ಮೇಲೆ. ಅಲ್ಲಿ ಯಾರೂ ಇಲ್ಲ, ಆ ಶಬ್ದ ಬರುವ ಹಾಗೆ ಮಾಡ್ತಾನಷ್ಟೇ ದೇವರು. ಹಾಗ ಆರಾಮ್ಯರು ತಮಗಿದ್ದಂತ ಎಲ್ಲವನ್ನು ಬಿಟ್ಟು ಓಡ್ತಾರೆ. ಆಗ ದೇವರ ಮಕ್ಕಳಲ್ಲಿ ಇದ್ದಂತ ಹಸಿವನ್ನ ದೇವರು ನೀಗಿಸುತ್ತಾನೆ. ವೈರಿ ತಮ್ಮಿಂದ ಅವರಿಂದ ಕದ್ದುಕೊಂಡು ಬಾಚಿಕೊಂಡು ಹೋಗಿದ್ದಂತೆಲ್ಲವನ್ನ ತಿರುಗಿ ದೇವರ ಕೃಪೆಯಿಂದ ಅವರಿಗೆ ಕೊಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಾದ ನಂತರ ಹಜಾಯೇಲನ ವಿಷಯದಲ್ಲಿ ನಾವು ನೋಡಬಹುದು. ಇವನ ಬಗ್ಗೆ ಮೊದಲನೇದಾಗಿ ನಾವು 1 ಅರಸು 18ನೇ ವಚನದಲ್ಲಿ ನೋಡ್ತೇವೆ. ಎಲೀಯನಿಗೆ ದೇವ್ರು ಹೇಳ್ತಾನೆ, ಅವನನ್ನ ಅರಾಮ್ಯರ ರಾಜನನ್ನಾಗಿ ನೀನು ಮಾಡಬೇಕು ಅಂತ. ಇದೇ ಹಜಾಯೇಲನಿಂದ ಇಸ್ರಾಯೇಲಿಗೆ ನ್ಯಾಯ ತೀರ್ಪು ಶುರುವಾಗುತ್ತದೆ. ಅಲ್ಲಿ ಎಲೀಷನ ಕೃಪೆ ಅಂತ್ಯವಾಗುತ್ತದೆ. ಎಲೀಷನ ಕೃಪೆಯ ಕಾಲ ಅಂತ್ಯವಾದ ಮೇಲೆ ಹಜಾಯೇಲನನ್ನ ದೇವರು ಇಸ್ರಾಯೇಲರು ಮಾಡಿದಂಥ ವಿಗ್ರಹ ಆರಾಧನೆಗಳಿಗೆ, ಪಾಪಕ್ಕೆ, ಅವರ ನೀಚತನಕ್ಕೆ, ಅವರ ದುಷ್ಟತನಕ್ಕೆ ಬದಲಾಗಿ ನ್ಯಾಯ ತೀರ್ಪಾಗಿ ಇವನನ್ನ ಅರಸನನ್ನಾಗಿ ಮಾಡ್ತಾರೆ, ಆರಾಮ್ಯರ ಅರಸನನ್ನಾಗಿ. ಆದರೂ ಕೂಡ ಇವನು ನನ್ನ ಮಕ್ಕಳಿಗೆ ನ್ಯಾಯ ತೀರ್ಪನ್ನು ಕೊಡುತ್ತಾನೆ ಅಂತ ಗೊತ್ತಾದ ಮೇಲೂ ಕೂಡ ದೇವರು ಅವನನ್ನ ಅರಸನನ್ನಾಗಿ ಮಾಡ್ತಾನೆ. ಯಾಕೆಂದ್ರೆ ಅಷ್ಟು ಘೋರವಾದಂತ ಪಾಪ ಇಸ್ರಾಯೇಲ್ ಮಕ್ಕಳ ಮಾಡಿದರು. ಕೃಪೆ 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 ಅಂದ ತಕ್ಷಣ ಅದರ ಹಿಂದೆ ದೊಡ್ಡದಾದಂತ ನ್ಯಾಯ ತೀರ್ಪಿದೆ ಅನ್ನೋದನ್ನ ನಾವು ಮರ್ತು ಹೋಗ್ಬಿಡ್ತೇವೆ. ಅದರ ಬಗ್ಗೆ ನಾನು ಮುಂದಿನ ವಾರ ಹೇಳ್ತೇನೆ. ಈ ಹಜಾಯೇಲನು ತನ್ನ ಎಲೀಷನ್ ಹೇಳ್ತಾನೆ, ನೀನೇ
ಅವನಿಗೆ ನಾಚಿಕೆ ಆಗುವಷ್ಟರ ಮಟ್ಟಿಗೆ ಎಲಿಷನು ಅವನ ಮುಖವನ್ನು ನೋಡಿ ಅಳ್ತಾನೆ. ಯಾಕೆಂದ್ರೆ ನಿನ್ನಿಂದ ಇಸ್ರಾಯೇಲಿಗೆ ಬರುವಂತ ಸಂಕಟವು ಬಹು ಘೋರವಾಗಿದೆ. ನೀನೆಲ್ಲರನ್ನು ಕೊಂದು ಹಾಕುತ್ತೀಯ, ಬಾಣಂತಿಯರ ಹೊಟ್ಟೆಗಳನ್ನು ನೀನು ಸೀಳು ಬಿಡ್ತೀಯ ಅಂತ ನ್ಯಾಯ ತೀರ್ಪನ್ನ ದೇವರು ಇಸ್ರಾಯೇಲರಿಗೆ ಕೊಡೋದಕ್ಕೆ ಹೊರಟಿದ್ದರು. ಯಾವಾಗ ಅವರು ನೇಬಾಟನ ಮಗನು ಮಾಡಿದಂತ ಅನ್ಯ ದೇವತೆ ಆರಾಧನೆಯನ್ನು ಇವರು ಬಲವಾಗಿ ಮಾಡಿದ್ರಿಂದ ನಿಜವಾದಂತ ದೇವರನ್ನ ಬಿಟ್ಟು. ಆದರೆ ಇವತ್ತು ನಾನು ಕೃಪೆಯ ಬಗ್ಗೆ ಮಾತಾಡ್ತಿರೋದ್ರಿಂದ ಭಯಕ್ಕೆ ಯಾರು ಒಳಗಾಗಬೇಡ್ರಿ, ಕೃಪೆಯ ಬಗ್ಗೆ ಮಾತಾಡ್ತೇನೆ. ಹಲ್ಲೆಲೂಯಾ. ಆ ನ್ಯಾಯ ತೀರ್ಪನ್ನು ಕೊಡುವಂತ, ಇಸ್ರಾಯೇಲರಿಗೆ ನ್ಯಾಯ ತೀರ್ಪನ್ನು ಕೊಡುವಂತ ಆ ಕುಯುಕ್ತಿ ಹಜಾಯೇಲನ ಮೇಲೆಯೂ ಕೂಡ ದೇವರ ಕೃಪೆ ಬಂದು ಅವನನ್ನ ಅರಸನನ್ನಾಗಿ ಮಾಡಿದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ನೀವು ದೇವರ ಕೃಪೆಯಾಗಿದ್ದೇವೆ. ಈ ಲೋಕದಲ್ಲಿ ಏನಾಗಿದ್ದೇವೆ? ಬಡವರಿಗೆ ಶುಭವಾರ್ತೆಯನ್ನು ಸಾರುವಂತ ಕೃಪೆ ನಾವಾಗಿದ್ದೇವೆ. ಬಡವರಿಗೆ ನ್ಯಾಯವಾದ ಮಾರ್ಗವನ್ನು ತೋರಿಸುವಂತ ಕೃಪೆ ನಾವಾಗಿದ್ದೇವೆ. ಕಣ್ಣೀರನ್ನು ಒರೆಸುವಂತ ಕೃಪೆ ನಾವಾಗಿದ್ದೇವೆ. ಸತ್ತವರನ್ನು ಎಬ್ಬಿಸುವಂತ ಕೃಪೆ ನಾವಾಗಿದ್ದೇವೆ. ಬಂಜೆತನವನ್ನು ನೀಗಿಸಿ ಮಕ್ಕಳನ್ನು ನೋಡಿ ಹರ್ಷಿಸುವಂತ ಸಮಯವನ್ನು ತರುವಂತ ಕೃಪೆ ನಾವಾಗಿದ್ದೇವೆ. ದೇವರ ಕೃಪೆ ಬಡವರನ್ನು, ಕುಗ್ಗಿದವರನ್ನು, ಅವರಿಗೆ ಬೇಕಾಗಿರುವಂತ ಅಗತ್ಯತೆಗಳನ್ನು ಪೂರೈಸುವಂತ ಕೃಪೆ ನಾನು ನೀನಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಹಳ ಜನ ಕೃಪೆ ಅಂದ ತಕ್ಷಣ ಆ ವಿಧವೆಯ ಜೀವಿತದಲ್ಲಿ ನಡೆದ ಸಂಗತಿಯನ್ನ ಮಾತ್ರ ಹೇಳ್ತಾರೆ. ಆ ವಿಧವೆಯ ಜೀವಿತದಲ್ಲಿ ಹೇಗೆ ಎಲ್ಲಾ ಪಾತ್ರೆಗಳಲ್ಲಿ ಎಣ್ಣೆಗಳು ತುಂಬಿ ಅವಳು ಹಣವಂತಳಾಗಿ ತನ್ನಲ್ಲಿದ್ದಂತ ಎಲ್ಲಾ ಸಾಲವನ್ನು ತೀರಿಸಿದಳು, ಅವಳ ಮಕ್ಕಳು ನೆಮ್ಮದಿಯಾಗಿರುವುದಕ್ಕೆ ಕೂಡ ದೇವರು ಹಣ ಕೊಟ್ಟರು ಎಂಬುದಾಗಿ ನಾವು ನೋಡ್ತೇವೆ. ಕೆಲವು ಸಾರಿ ನಾವು ಬರೀ ಇದೇ ಕೃಪೆಯನ್ನ ಕೇಳುತ್ತೇವೆ. ಕೃಪೆ ಅಂದ್ರೆ ಹಣ, ಕೃಪೆ ಅಂದ್ರೆ ಮನೆ, ಕೃಪೆ ಅಂದ್ರೆ ಸಾಲ ತೀರಿಸೋದು, ಕೃಪೆ ಅಂದ್ರೆ ಕಾರನ್ನ ತೆಗೆದುಕೊಳ್ಳೋದು, ಕೃಪೆ ಅಂದ್ರೆ ನಮ್ಮನ್ನು ನಾವು ಸಾಲದಿಂದ ಬಿಡಿಸಿಕೊಳ್ಳೋದು. ಆದರೆ ನಿಜವಾದಂತ ಕೃಪೆ ಏನೆಂಬುದಾಗಿ ಪರಿಶುದ್ಧಾತ್ಮ ನನಗೆ ನಿನಗೆ ತಿಳಿಸ್ತಾ ಇದ್ದಾನೆ. ನಿಜವಾದಂತ ಕೃಪೆ ನ್ಯಾಯ ತೀರ್ಪಿಗೆ ಬದಲಾಗಿ ನೀವು ದೇವರ ಮಕ್ಕಳಿಗೆ, ಅನ್ಯ ಜನರಿಗೆ ಕನಿಕರವನ್ನು ತೋರಿಸಿ ದೇವರ ಕಡೆಗೆ ನಡೆಸುವಂತದ್ದಾಗಿದೆ. ನಿಜವಾದಂತ ಕೃಪೆ ಯಾರ ಜೀವಿತದಲ್ಲಿ ಸಂತೋಷ ಕಾಣಲಿಲ್ಲವೋ ಅವರ ಜೀವಿತದಲ್ಲಿ ಸಂತೋಷವನ್ನು ತರುವಂತದ್ದಾಗಿದೆ. ನಿಜವಾದಂತ ಕೃಪೆ ಸತ್ತಂತ ಪರಿಸ್ಥಿತಿಗಳನ್ನು ಎಬ್ಬಿಸುವಂತದ್ದಾಗಿದೆ. ನಿಜವಾದಂತ ಕೃಪೆ ಎಲ್ಲಿ ಬರಗಾಲವಿದೆಯೋ, ಯಾವ ಕುಟುಂಬದಲ್ಲಿ ಸಂತೋಷವಿಲ್ಲವೋ, ಯಾವ ಕುಟುಂಬದಲ್ಲಿ ಬರಗಾಲ ಇದೆಯೋ ಅಲ್ಲಿ ಪರಿಪೂರ್ಣತೆಯನ್ನು ತರುವಂತದ್ದಾಗಿದೆ. ನನ್ನ ಸತ್ಯವೇದ ಬರೇ ಹಣದ ವಿಷಯದಲ್ಲಿ ಕೃಪೆಯ ಬಗ್ಗೆ ಮಾತಾಡೋದಿಲ್ಲ. ನನ್ನ ಸತ್ಯವೇದ ಯೇಸು ಸ್ವಾಮಿ ಈ ಲೋಕದಲ್ಲಿ ತೋರಿಸಿಕೊಟ್ಟಂತ ಕೃಪೆಯನ್ನು ಮಾತನಾಡುವಂತದ್ದಾಗಿದೆ. ಎಲ್ಲದಕ್ಕಿಂತ ದೊಡ್ಡದಂತ ಕೃಪೆ ಏನು ಗೊತ್ತಾ? ತನ್ನ ಸಿಂಹಾಸನವನ್ನು ಬಿಟ್ಟು ಪಾಪಿಗಳ ಮಧ್ಯದಲ್ಲಿ ಬಂದನಲ್ಲ, ಅದಕ್ಕಿಂತ ದೊಡ್ಡದಾದಂತ ಕೃಪೆ ನಮ್ಮ ಯಾರ ಜೀವಿತದಲ್ಲೂ ಇಲ್ಲ. ಮತ್ತೆ ಬರೋದಕ್ಕೆ ಅದು ಸಾಧ್ಯನೂ ಇಲ್ಲ. ನಿನ್ನನ್ನ ದೇವರು ಕೃಪೆಯನ್ನಾಗಿ ಇವತ್ತು ಆರಿಸಿಕೊಂಡಿದ್ದಾನೆ. ನಾನು ಈ ಲೋಕಕ್ಕೆ ಕೃಪೆಯಾಗಿದ್ದೇನೆ. ಹೇಳಿರಿ ಎಲ್ಲರೂ ಬಾಯ್ಬಿಟ್ಟು, ನಾನು ಈ ಲೋಕಕ್ಕೆ ಕೃಪೆಯಾಗಿದ್ದೇನೆ. ನಾನು ಈ ಲೋಕಕ್ಕೆ ಕೃಪೆಯಾಗಿದ್ದೇನೆ. ನಿಮ್ಮ ಕೃಪೆ, ನಿಮ್ಮಲ್ಲಿರುವಂತ ದೇವರ ಕೃಪೆ, ಅದು ಜನರನ್ನ ಸ್ವಸ್ಥತೆ ಮಾಡುವಂತದ್ದಾಗಿದೆ. ನಿಮ್ಮಲ್ಲಿರುವಂತ ದೇವರ ಕೃಪೆ, ಗಮನವಿಟ್ಟು ಕೇಳ್ರಿ, ನಿಮ್ಮಲ್ಲಿರುವಂತ ದೇವರ ಕೃಪೆ ಅದು ಸ್ವಸ್ಥತೆಯನ್ನು ಉಂಟು ಮಾಡ್ತದೆ. ನಿಮ್ಮಲ್ಲಿರುವಂತ ದೇವರ ಕೃಪೆ ವೈರಿಯ ಎಲ್ಲಾ ತಂತ್ರಗಳನ್ನು ನಿಮಗೆ ತಿಳಿಸುವಂತದ್ದಾಗಿದೆ. ಇದೇ ಎಲಿಷನು ಯಾವಾಗ ಇಸ್ರಾಯೇಲ್ ವಿರುದ್ಧವಾಗಿ ಯುದ್ಧ ಮಾಡೋದಕ್ಕೆ ಬಂದರೋ ಆಗ ಎಲಿಷನು ಹೇಳ್ತಾನೆ, ಇಂತಿಂತ ಸ್ಥಳದಲ್ಲಿ ನಿಮ್ಮ ವೈರಿಗಳು ಇದ್ದಾರೆ, ನೀವಲ್ಲಿಗೆ ಹೋಗಬೇಡ್ರಿ. ಅದು ದೇವರ ಕೃಪೆ. ದೇವರ ಕೃಪೆ ಯಾವುದನ್ನ ನೀವು ಕಳೆದುಕೊಂಡಿದ್ದೀರೋ ಅದನ್ನ ಮತ್ತೆ ಪಡೆಯುವ ಹಾಗೆ ಮಾಡುವಂತದ್ದಾಗಿದೆ. ಯಾವಾಗ ಎಲೀಷನ ಪ್ರವಾದಿ ಮಂಡಲಿದ್ದಂತ ಒಬ್ಬನು
ತನ್ನ ಕೊಡಲಿಯನ್ನು ಕಳೆದುಕೊಂಡನು. ಆಗ ಎಲಿಷನು ಹೇಳ್ತಾನೆ, ಎಲ್ಲಿ ಕಳೆದುಕೊಂಡಿದ್ಯೋ ನನಗೆ ಆ ಸ್ಥಳವನ್ನು ತೋರಿಸು. ಆಗ ಒಂದು ಮರದ ಕೊಂಬೆನ ಅದರೊಳಗೆ ಹಾಕ್ತಾನೆ. ಎಲ್ಲಿ ಕಳೆದುಕೊಂಡನೋ ಅದನ್ನ ಆತನು ಅಲ್ಲೇ ಪಡೆದುಕೊಳ್ಳುತ್ತಾನೆ. ದೇವರ ಕೃಪೆ ನೀವು ಕಳೆದುಕೊಂಡದ್ದನ್ನು ಪಡೆಯುವ ಹಾಗೆ ಮಾಡುವಂತದ್ದಾಗಿದೆ. ಹಲ್ಲೆಲೂಯ. ಇವತ್ತು ನಾನು ನಿಮಗೆ ಪ್ರವಾದನೆಯುಕ್ತವಾಗಿ ಹೇಳ್ತಾ ಇದ್ದೇನೆ, ಎಲ್ಲಿ ಯಾವ ಸ್ಥಳದಲ್ಲಿ ನೀವು ಬಿದ್ದಿದ್ದೀರೋ, ಎಲ್ಲಿ ನೀವು ಏನನ್ನ ಕಳೆದುಕೊಂಡಿದ್ದೀರೋ, ನಿಮ್ಮ ಆಸ್ತಿ, ನಿಮ್ಮ ಅಂತಸ್ತು, ಎಲ್ಲಿ ನೀವು ಅವಮಾನ ಹೊಂದಿದ್ದೀರೋ, ಈಗ ಯೇಸು ಸ್ವಾಮಿ ಆತನ ಕಲ್ವಾರಿ ಶಿಲುಬೆ, ಆ ಕಲ್ವಾರಿ ಶಿಲುಬೆಯ ಕೊಂಬೆಯ ಮುಖಾಂತರವಾಗಿ ಹೇಳ್ತಾ ಇದ್ದಾನೆ, ಅಲ್ಲೇ ನೀವು ಎರಡರಷ್ಟು ಮಾನವನ್ನು ಹೊಂದಿಕೊಳ್ಳುತ್ತೀರಾ ಅಂತ. ಹಲ್ಲೆಲೂಯ. ಎಲ್ಲಿ ಕಳೆದುಕೊಂಡಿದ್ದೀರೋ ಅಲ್ಲೇ ನೀವು ಪಡೆಯುವಂತವರಾಗಿದ್ದೀರಾ. ಬೇರೆ ಎಲ್ಲೂ ಹೋಗಬೇಡಿ. ಎಲ್ಲಿ ಬಿದ್ದಿದ್ದೀರೋ ಅಲ್ಲೇ ದೇವರು ನಿಮ್ಮನ್ನು ಎತ್ತುವಂತವನಾಗಿದ್ದಾನೆ. ಹಲ್ಲೆಲೂಯ. ಅಷ್ಟು ಮಾತ್ರವಲ್ಲ, ಈ ದೇವರ ಕೃಪೆ ಪರಲೋಕವನ್ನು ನೋಡುವ ಹಾಗೆ ಮಾಡುವಂತದ್ದಾಗಿದೆ. ನಿಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆಯುವಂತದ್ದಾಗಿದೆ. ಈ ಲೌಕಿಕ ಕಣ್ಣಿಗೆ ಏನು ಕಾಣಿಸೋದಿಲ್ಲ, ಆದ್ರೆ ದೇವರ ಕೃಪೆ ನಿಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆದು ಪರಲೋಕವನ್ನು ನೋಡುವ ಹಾಗೆ ಮಾಡುವಂತದ್ದಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಯಾವಾಗ ಎಲೀಷನ ಸೇವಕನು ಹೆದರಿಕೊಂಡಿರ್ತಾನೋ ಆಗ ಎಲೀಷನ್ ಹೇಳ್ತಾನೆ, ಹೆದರಬೇಡ, ಅವರಿಗಿರುವಂತ ರಥಗಳಿಗಿಂತ ನಮ್ಮ ಪರವಾಗಿ ನಿಂತಿರುವಂತ ರಥಗಳು ಹೆಚ್ಚಿನದಾಗಿದೆ. ಅಷ್ಟು ಮಾತ್ರವಲ್ಲ, ಅವರ ರಥ ನಾರ್ಮಲ್ ಆಗಿದೆ, ಆದ್ರೆ ನಮ್ಮ ರಥ ಬೆಂಕಿಯುಳ್ಳದ್ದಾಗಿದೆ. ದೇವರ ಕೃಪೆ ಆತ್ಮಿಕ ಕಣ್ಣುಗಳನ್ನು ತೆರೆಯುವಂತದ್ದಾಗಿದೆ. ಅಷ್ಟು ಮಾತ್ರವಲ್ಲ, ದೇವರ ಕೃಪೆ ನಿಮ್ಮಲ್ಲಿರುವಾಗ ನೀವು ಇತರರ ಆತ್ಮಿಕ ಕಣ್ಣುಗಳನ್ನು ತೆರೆಯುವ ಹಾಗೆ ಮಾಡುವಂತದ್ದಾಗಿದೆ. ನಿಮ್ಮಲ್ಲಿ ಅಭಿಷೇಕ ಇದೆ, ನಿಮ್ಮಲ್ಲಿ ಅಭಿಷೇಕ ಇದೆ. ಇನ್ನೊಬ್ಬರ ಆತ್ಮಿಕ ಕಣ್ಣುಗಳನ್ನು ತೆರೆಯುವಂತ ಕೃಪೆ ನಿಮ್ಮೊಳಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಹೇಳಿ, ಕೈಗಳನ್ನೆತ್ತಿ ಹೇಳಿ, ನಾನು ನನ್ನಲ್ಲಿರುವಂತ ಕೃಪೆಯನ್ನು ಉಪಯೋಗ ಮಾಡಿಕೊಂಡು, ಶಬ್ದ ಭಾಗ ಹೇಳಿ, ನಾನು ನನ್ನಲ್ಲಿರುವಂತ ಕೃಪೆಯನ್ನು ಉಪಯೋಗ ಮಾಡಿಕೊಂಡು ಇನ್ನೊಬ್ಬರ ಆತ್ಮಿಕ ಕಣ್ಣುಗಳನ್ನು ತೆರೆಯುವಂತವನಾಗಿದ್ದೇನೆ. ದೇವರು ನನ್ನ ಮುಖಾಂತರವಾಗಿ ಅನ್ಯರ ಆತ್ಮಿಕ ಕಣ್ಣುಗಳನ್ನು ತೆರೆಯುವಂತವನಾಗಿದ್ದಾನೆ. ದೇವರು ನನ್ನ ಮುಖಾಂತರವಾಗಿ ಮಲಗಿರುವಂತ ಕ್ರೈಸ್ತರನ್ನು ಎಬ್ಬಿಸುವಂತವನಾಗಿದ್ದಾನೆ. ಮಲಗಿರುವಂತ ಕ್ರೈಸ್ತರನ್ನು ಎಬ್ಬಿಸುವಂತವನಾಗಿದ್ದಾನೆ. ಯಾರೆಲ್ಲ ಯಾಕೋಬನ ರೀತಿಯಲ್ಲಿ ಮಲಗಿ ಎದ್ದ ಮೇಲೆ ನಿಜವಾಗ್ಲೂ ಇಲ್ಲಿ ದೇವರಿದ್ರು ಅಂತ ಹೇಳೋ ಬದಲು, ಇವತ್ತು ದೇವರು ಹೇಳ್ತಾ ಇದ್ದಾರೆ, ಅದಕ್ಕಿಂತ ಮುಂಚಿತವಾಗಿ ನೀವು ಅವರನ್ನ ಎಚ್ಚರ ಪಡಿಸ್ತೀರಾ ಅಂತ. ಪರಲೋಕವು ಅಲ್ಲಿ ಇದೆ ಅಂತ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಕೃಪೆ ನಿಮ್ಮ ವೈರಿಗಳು ನಿಮ್ಮನ್ನು ಬಿಟ್ಟು ಓಡುವ ಹಾಗೆ ಮಾಡುವಂತದ್ದಾಗಿದೆ. ಎಲೀಷನು ಪ್ರವಾದನೆ ಮಾಡಿದನು, ಆರಾಮ್ಯರು ಏನ್ ಮಾಡಿದ್ರು? ಓಡಿ ಹೋದ್ರು. ಅವನಲ್ಲಿ ಹೋಗಿ ಪ್ರವಾದನೆ ಮಾಡಿದ್ರ, ನೀನು ಹೋಗ್ಬೇಕು ಅಂತ, ನೀವೆಲ್ಲ ಹೋಗ್ರಿ ಅಂತ. ದೇವರ ಕೃಪೆ ನಿಮ್ಮ ವೈರಿಗಳನ್ನು ನಿಮ್ಮ ಸ್ವಾಸ್ಥ್ಯದಿಂದ ಹೊರಡಿಸುವಂತದ್ದಾಗಿದೆ. ದೇವರ ಕೃಪೆ ಇಷ್ಟು ದಿನ ನಿಮ್ಮ ವಿರುದ್ಧವಾಗಿದ್ದಂತ ವೈರಿಗಳನ್ನ ಸೋಲಿಸುವಂತದ್ದಾಗಿದೆ. ದೇವರ ಕೃಪೆ ನಿಮ್ಮ ವಿರುದ್ಧವಾಗಿ ನಿಂತಿರುವಂತ ವೈರಿಗಳ ಮಧ್ಯದಲ್ಲಿ ಭಯ ಹುಟ್ಟಿಸುವಂತದ್ದಾಗಿದೆ. ಅವರಿಗೆ ನಡುಕವನ್ನು ಭರಿಸುವಂತದ್ದಾಗಿದೆ. ಯಾಕಂದ್ರೆ ನೀವು ಪಾಪ ಮಾಡಿದ ಮೇಲೂ ಕೂಡ ದೇವರು ನೀವು ಕಳೆದುಕೊಂಡದನ್ನು ತಿರುಗಿ ಕೊಡೋದಕ್ಕೆ ಶಕ್ತನಾಗಿದ್ದಾನೆ. ಅವ್ರು ಅಂದುಕೊಳ್ಳುತ್ತಾರೆ, ಇವ್ರ ಮಧ್ಯೆನೇ ಇವ್ರು ಜಗಳ ಆಡ್ತಾ ಇದ್ದಾರೆ ಅಂತ ಅವ್ರು ಅಂದುಕೊಂಡು ಅಲ್ಲಿ ಕೂತಿದ್ರು. ಆದ್ರೆ ದೇವರ ಶಬ್ದ ಬಂತು ನೋಡ್ರಿ, ವೈರಿಗಳೆಲ್ಲ ಬಿಟ್ಟು ಓಡಿ ಹೋದ್ರು. ಹಲ್ಲೆಲೂಯ. ದೇವರ ಕೃಪೆ ನೀವು ಕಳೆದುಕೊಂಡಿರುವುದನ್ನು ತಿರುಗಿ ಕೊಡುವಂಥದ್ದಾಗಿದೆ. ನಿಮ್ಮ ವೈರಿಗಳನ್ನು ಓಡಿಸುವಂಥದ್ದಾಗಿದೆ. ಅಷ್ಟು ಮಾತ್ರವಲ್ಲ, ನಿಮ್ಮಲ್ಲಿ ದೇವರ ಕೃಪೆ ಇರುವಾಗ ನೀವು ಇನ್ನೊಬ್ಬರನ್ನ
ಅಭಿಷೇಕಿಸಿ ದೇವರ ಕೃಪೆಯಲ್ಲಿ ನಡೆಸುವಂತವರಾಗಿದ್ದೀರಾ. ದೇವರ ಕೃಪೆ ನಿಮ್ಮಲ್ಲಿರುವಾಗ ನೀವು ಇನ್ನೊಬ್ಬರನ್ನ ಅಭಿಷೇಕ ಮಾಡಿ ಇಷ್ಟು ದಿನ ಈ ಇಸ್ರಾಯೇಲರನ್ನ ಆಳುತ್ತಿದ್ದಂತ ದುಷ್ಟ ರಾಣಿ ಇಜೆಬೆಳನ್ನ ಸಾಯಿಸೋದಕ್ಕಾಗಿ ಎಲೀಷನು ಯೇಹುವನ್ನು ಅಭಿಷೇಕ ಮಾಡುತ್ತಾನೆ. ಅಲ್ಲಿ ತನಕ ಇದ್ದಂತ ಪ್ರತಿಯೊಂದು ವಿಗ್ರಹಗಳನ್ನ ಈ ಯೇಹು ಸಂಹಾರ ಮಾಡುತ್ತಾನೆ. ಅಷ್ಟು ಮಾತ್ರವಲ್ಲ, ಈ ಯೇಹುವಿನ ಮುಖಾಂತರವಾಗಿ ವಿಗ್ರಹ ಆರಾಧನೆ ಮಾಡುತ್ತಿದ್ದಂತ ಪಾಪಗಳು ಯಾರಿಂದ ಬಂತೋ ಅವರ ಪೂರ್ತಿ ಸಂತಾನವನ್ನು ನಾಶ ಮಾಡಿಬಿಡ್ತಾನೆ. ನಿಮ್ಮಲ್ಲಿರುವಂತ ಕೃಪೆ ಇನ್ನೊಬ್ಬರನ್ನ ಅಭಿಷೇಕ ಮಾಡುತ್ತೆ. ಅಷ್ಟು ಮಾತ್ರವಲ್ಲ, ಆ ಅಭಿಷೇಕ ವೈರಿಯ ಸಕಲ ಬಲಗಳನ್ನು ನಾಶ ಮಾಡುವಂಥದ್ದಾಗಿದೆ. ಇಲ್ಲಿ ತನಕ ಯಾರೆಲ್ಲ ಮೆರೆದರ ದುಷ್ಟತ್ವದಲ್ಲಿ ಅವರನ್ನ ನಿಮ್ಮ ಕೃಪೆಯಿಂದ ಬಂದಂತ ಅಭಿಷೇಕ ನಾಶ ಮಾಡುವಂಥದ್ದಾಗಿ. ವೈರಿ ಇವತ್ತು ಕುಣಿದಾಡ್ತಾ ಇರಬಹುದು. ಇವತ್ತು ದೇವರ ಆತ್ಮನ ಹೇಳ್ತಾ ಇದ್ದಾನೆ, ಇಲ್ಲಿವರೆಗೂ ದುಷ್ಟನ ಆಳ್ವಿಕೆಯಿಂದ ಬಂದಂತ ಪ್ರತಿಯೊಂದು ವಿಗ್ರಹ ಆರಾಧನೆ ಒಪ್ಪಂದಗಳು, ಮಾಟ ಮಂತ್ರದ ಕ್ರಿಯೆಗಳನ್ನ ದೇವರು ನಿಮ್ಮ ಮುಖಾಂತರವಾಗಿ ಸರ್ವನಾಶ ಮಾಡೋದಕ್ಕೆ ಹೊರಟಿದ್ದಾನೆ. ಪ್ರತಿಯೊಂದು ದುಷ್ಟ ಸೈತಾನನಿಂದ ಬಂದಂತ ತಂತ್ರಗಳನ್ನ, ಅವನ ಅಧಿಪತಿಗಳನ್ನ ನಾಶ ಮಾಡುವಂತ ಅಭಿಷಕ್ತರನ್ನು ನೀವು ಎಬ್ಬಿಸುತ್ತೀರಾ. ನೀವು ಕೂಡ ಅಂತ ಅಭಿಷಕ್ತರಾಗುತ್ತೀರಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನರಿಗೆ ಹೇಳ್ತೀರಾ ಈಗ, ನಿಮಗೆ ಅಭಿಷೇಕ ಬೇಕಾ, ದೇವರ ಕೃಪೆ ಬೇಕಾ? ನಿಮಗೆ ಅಭಿಷೇಕ ಬೇಕಾ, ದೇವರ ಕೃಪೆ ಬೇಕಾ? ಚೂಸ್ ಮಾಡ್ಕೊಳ್ಳಿ, ಎರಡು ಒಳ್ಳೇದೆ. ಈಗ ಅನ್ಕೊಂತ ಇದ್ದಾರೆ, ಅದು ಹೇಳ, ನಾನು ಇದು ಹೇಳ. ದೇವರ ಕೃಪೆಯಿಂದ ನಿಮಗೆ ಅಭಿಷೇಕ ಬರುತ್ತೆ ಹೊರತು ನೀವು ಒಳ್ಳೆಯವರು ಅಂತ ನಿಮ್ಮ ಮೇಲೆ ಅಭಿಷೇಕ ಬರೋದಿಲ್ಲ. ದೇವರು ಒಳ್ಳೆಯವನಾಗಿರೋದಕ್ಕೆ ನಿಮ್ಮ ಮೇಲೆ ಅಭಿಷೇಕ ಬರುತ್ತದೆ ಹೊರತು ನೀವು ಪ್ರಾರ್ಥನೆ ಮಾಡ್ತೀರಾ, ನೀವು ಬೈಬಲ್ ಓದುತ್ತೀರಾ, ನೀವೆಲ್ಲವನ್ನ ತ್ಯಾಗ ಮಾಡಿದ್ದೀರಾ ಅಂತ ಬರಲಿಲ್ಲ. ಇವತ್ತು ನಾನು ಇಲ್ಲಿ ಪ್ರಸಂಗ ಮಾಡ್ತಾ ಇದ್ದೇನೆ ಅಂದ್ರೆ ನಾನು ವಾರ ಪೂರ್ತಿ ಪ್ರಾರ್ಥನೆ ಮಾಡಿ ಬೈಬಲ್ ಓದಿದ್ದೇನೆ ಅಂತ ಅಲ್ಲ. ನಾನು ಇವತ್ತಿಲ್ಲಿ ಪ್ರಸಂಗ ಮಾಡ್ತಾ ಇರೋದು ದೇವರ ಕೃಪೆ. ನನ್ನ ಬಲ ಸಾಮರ್ಥ್ಯ ಇಲ್ಲಿ ಏನೂ ಇಲ್ಲ. ಅದೇನಾದ್ರೂ ಇದ್ರೆ ಅದಿಲ್ಲೇ ಮಣ್ಣಾಗೆ ಹೋಗ್ಬಿಡ್ಲಿ. ದೇವರ ಕೃಪೆಯಿಂದ ಇವತ್ತು ನಾನೆಲ್ಲಿ ನಿಂತಿದ್ದೇನೆ. ನನಗೆ ಬೈಬಲ್ ಓದೋದಕ್ಕೆ ಬರುತ್ತೆ ಅಂತ ನಾನಿಲ್ಲಿ ನಿಂತಿಲ್ಲ. ನಾನು ಅದಕ್ಕೆ ಅರ್ಹಳು ಅಲ್ಲ. ನನ್ನಲ್ಲಿ ಒಳ್ಳೇದು ಅಂತ ಏನೂ ಇಲ್ಲ. ಆದ್ರೆ ಒಳ್ಳೆಯವನಾಗಿರುವಂತ ದೇವನನ್ನ ನಾನು ಆರಾಧನೆ ಮಾಡ್ತಾ ಇದ್ದೇನೆ. ಆತನನ್ನು ಉಪಯೋಗ ಮಾಡ್ತಾ ಇದ್ದೇನೆ. ನಿಮ್ಮಲ್ಲಿ ಒಳ್ಳೇದಂತ ಏನೂ ಇಲ್ಲ, ಆದ್ರೆ ಒಳ್ಳೆಯನಾಗಿರುವಂತ ದೇವರು ನಿಮ್ಮೊಟ್ಟಿಗೆ ಇದ್ದಾನೆ. ಆತನು ನಿಮ್ಮನ್ನು ಉಪಯೋಗ ಮಾಡಿಕೊಳ್ತಾನೆ. ಆತನ ಕೃಪೆ ನಿಮ್ಮ ಮೇಲೆ ಸದಾ ಇರುವಂತದ್ದಾಗಿದೆ. ಆತನ ಕೃಪೆ ಎಂದಿಗೂ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಆತನ ಕೃಪೆ ಎಷ್ಟು ಒಳ್ಳೆಯದಾಗಿತ್ತದಂದ್ರೆ ಅದು ಅಷ್ಟು ಪರಿಶುದ್ಧನಾಗಿದ್ದ ಮೇಲೂ ಕೂಡ ಪಾಪಿಗಳು, ಪಾಪಿಷ್ಟರು ಬರ ಪಾಪದಿಂದ ತುಂಬಿದ್ದಂತ ಈ ಭೂಮಿಯ ಮೇಲೆ ಆತನು ಬಂದು ನಡೆದಾಡಿದನು. ಪಾಪಿಗಳ ಮಧ್ಯದಲ್ಲಿ ಆತನು ಜೀವಿಸಿದನು. ಪಾಪಿಗಳೊಟ್ಟಿಗೆ ಆತನು ಮಾತನಾಡಿದನು. ದೇವ್ರು ಎಂತ ಪರಿಶುದ್ಧನಂದ್ರೆ ಆತನು ಪಾಪ ಇರುವಂತ ಸ್ಥಳದಲ್ಲಿ ಇರುವಂತವನೇ ಅಲ್ಲ. ಒಂದು ಸಾರಿ ನೆನೆಸ್ರಿ, ಪಾಪವೇ ಅರಿಯದಂತ ಮನುಷ್ಯನು ಪಾಪಿಗಳ ಮಧ್ಯದಲ್ಲಿ ಇರಬೇಕಂದ್ರೆ ಎಷ್ಟು ಅನ್ಕಂಫರ್ಟಬಲ್ ಫೀಲ್ ಆಗತ್ತೆ ಅಂತ. ಈಗ ನಿಮಗೆ ಕೆಲವಷ್ಟು ಸಂಗತಿಗಳು ಇಷ್ಟ ಇಲ್ಲ, ಆದ್ರೆ ಅದೇ ಕೆಲಸವನ್ನು ಮಾಡುವಂತರ ಮಧ್ಯದಲ್ಲಿ ನೀವು ಹೋಗಿ ಕೂತ್ಕೊಂಡ್ರೆ ನಿಮಗೆ ಹೇಗೆ ಅನಿಸುತ್ತೆ? ಮೊದಲು ಇವ್ರ ಮಧ್ಯದಿಂದ ಎದ್ದು ಹೋಗ್ಬೇಕಂತ ಅನ್ಸಲ್ವಾ? ಆದ್ರೂ ಕೂಡ ಯೇಸು ಸ್ವಾಮಿ 33 ವರ್ಷ ತನಕ ಎಲ್ಲವನ್ನ ಸಹಿಸಿಕೊಂಡು ಇದ್ರಂದ್ರೆ ಅದು ದೇವರ ಕೃಪೆ ಬಿಟ್ರೆ ಬೇರೇನೂ ಇಲ್ಲ. ಒಂದು ಪಾಪವನ್ನು ಅರಿಯದಂತ ಯೇಸು ಸ್ವಾಮಿ ಶಿಲುಬೆ ಮೇಲೆ
ಸಕಲ ಜನರ ಪಾಪವನ್ನು ತನ್ನ ಮೇಲೆ ಹೊತ್ತುಕೊಂಡನು ಅಂದ್ರೆ ಅದು ಕೃಪೆ ಬಿಟ್ಟರೆ ಬೇರೇನೂ ಅಲ್ಲ. ನಾನು ನಿನ್ನ ಪ್ರಾರ್ಥನೆ ಮಾಡಬಹುದು, ಆ ಪ್ರಾರ್ಥನೆ ಮಾಡ್ತಿರೋದು ಕೂಡ ದೇವರ ಕೃಪೆಯಿಂದ. ಇವತ್ತು ನಾವು ಸತ್ಯವನ್ನು ಅರಿತುಕೊಂಡಿರೋದು ಕೂಡ ದೇವರ ಕೃಪೆಯಿಂದ. ಹಾಗಾಗಿ ಇವತ್ತು ದೇವರಾತ್ಮ ನಿಮಗೆ ಹೇಳ್ತಾ ಇದ್ದಾನೆ, ಮುಂದೆ ಬರುವಂತ ನ್ಯಾಯ ತೀರ್ಪಿಗಿಂತ ಮುಂಚಿತವಾಗಿ ಈಗ ನಾನು ನಿಮ್ಮನ್ನ ಕೃಪೆಯನ್ನಾಗಿ ಈ ಲೋಕಕ್ಕೆ ಕಳಿಸಿಕೊಡ್ತಾ ಇದ್ದೇನೆ. ನಿಮ್ಮ ಕೃಪೆಯಲ್ಲಿ ಯಾರೆಲ್ಲ ದೇವರ ಕಡೆಗೆ ತಿರುಗಿಕೊಳ್ತಾರೋ ಅವರು ತಿರುಗಲಿ. ಅವರನ್ನ ನಾನು ಆಶೀರ್ವಾದ ಮಾಡ್ತೇನೆ, ಅವರ ಮೇಲೆ ನಾನು ಕೃಪೆಯನ್ನು ಸುರಿಸುತ್ತೇನೆ. ನಿಮ್ಮ ಕೆಲಸ ಏನಿದೆಯೋ ಅಷ್ಟನ್ನ ನೀವು ಮಾಡಬೇಕಂತ ಹೇಳ್ತಿದ್ದೇನೆ. ನನಗೆ ಗೊತ್ತಿಲ್ಲ ಯಾಕೆ ದೇವರಾತ್ಮನು ಪದೇ ಪದೇ ಇದೇ ಸಂಗತಿಯನ್ನು 3-4 ವಾರದಿಂದ ಹೇಳ್ತಾ ಇದ್ದಾನೆ ಅಂತ. ನಾನು ಲೋಕಕ್ಕೆ ಬೆಳಕಾಗಿದ್ದೀರಿ, ಬೆಳಕಿನ ಕೆಲಸಗಳನ್ನು ಮಾಡಿ ಅಂತ ಹೇಳಿದೆ. ಆ ಸಮಾರ್ಯ ಸ್ತ್ರೀ ಬಗ್ಗೆ ಹೇಳಿದೆ. ಅವಳು ಮೊದಲೇ ಹೋಗಿ ತನ್ನ ಪಾಪಗಳನ್ನು ಅರಿಕೆ ಮಾಡಿಕೊಂಡು ಸುವಾರ್ತೆ ಸಾರ್ತಾಳೆ. ಮೊದಲನೇ ಸುವಾರ್ತೆ ಸಮಾರ್ಯ ಸ್ತ್ರೀಯಿಂದ ಬಂದಿದ್ದು, ಯೇಸು ಸ್ವಾಮಿ ಶಿಷ್ಯರಿಂದ ಅಲ್ಲ. ಮೊದಲನೇ ಸುವಾರ್ತೆ ಬಂದಿದ್ದೇ ಸಮಾರ್ಯ ಸ್ತ್ರೀಯಿಂದ. ಆಮೇಲೆ ನಾನು ಎಲಿಷಾ ಸೇವೆ ಮಾಡೋದಕ್ಕಿಂತ ಮುಂಚಿತವಾಗಿ ಏನೆಲ್ಲ ತ್ಯಾಗ ಮಾಡಿದನು ಅಂತ ಹೇಳಿದೆ. ಇವತ್ತು ಅದೇ ದೇವರಾತ್ಮನು ಆ ವಾರವೆಲ್ಲ ಮಾತನಾಡುವಂತ ದೇವರಾತ್ಮ ಹೇಳ್ತಾ ಇದ್ದಾನೆ. ಅಷ್ಟೆಲ್ಲ ಯಾಕೆ ಹೇಳಿದೆ ಅಂದ್ರೆ, ನೀವು ನನ್ನ ಎಲೀಷಾ ಆಗಿದ್ದೀರಾ ಅಂತ. ನೀವು ದೇವರ ಎಲೀಷಾ ಆಗಿದ್ದೀರಾ. ನೀವು ದೇವರ ಎಲೀಷಾ ಆಗಿದ್ದೀರಾ. ನಿಮ್ಮಲ್ಲಿ ಬರೀ ಅದ್ಭುತಗಳು ಮಾತ್ರ ಇಲ್ಲ, ನಿಮ್ಮಲ್ಲಿ ಕೃಪೆ ಇದೆ. ನಿಮ್ಮಲ್ಲಿ ಬರೀ ಸ್ವಸ್ಥತೆಗಳಿಲ್ಲ, ನಿಮ್ಮಲ್ಲಿ ಕೃಪೆ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ಹೇಳೋದನ್ನ ನಾವಿನ್ನು ಮೇಲೆ ಮಾಡೋಣ ಬಾ. ನಾವಲ್ಲದೆ ಹೋದ್ರೆ ಯಾರು ಈ ಲೋಕಕ್ಕೆ ದೇವರ ಕೃಪೆಯನ್ನು ತೋರಿಸ್ತಾರೆ? ದೇವರು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ನನಗೆ ನಿನಗೆ, ನಿಮ್ಮನ್ನಲ್ಲದೆ ನಾನು ಇನ್ನೊಬ್ಬರನ್ನ ಹುಡುಕಿಗೆ ಹೇಗೆ ಬರಲಿ? ನಿಮ್ಮನ್ನಲ್ಲದೆ ನಾನು ಯಾರನ್ನ ಕಳಿಸ್ಲಿ ನನ್ನ ಕೃಪೆನ ಈ ಲೋಕಕ್ಕೆ ತೋರಿಸೋದಕ್ಕೆ? ಅವರಿಗೂ ಕೂಡ ನಾನು ಪ್ರಾಣ ಕೊಟ್ಟಿದ್ದೇನೆ. ಅದನ್ನ ಅವರಿಗೆ ತಿಳಿಸೋರು ಯಾರು? ಅವರ ಮೇಲೂ ಕೂಡ ನನ್ನ ಕೃಪೆ ಇದೆ ಅಂತ ಅವ್ರಿಗೆ ಹೇಳೋರು ಯಾರು? ನಿಮ್ಮನ್ನಲ್ಲದೆ ನಾನು ಯಾರನ್ನ ಆರಿಸಿಕೊಳ್ಳಲಿ? ದೇವರಾತ್ಮನ ಹೇಳ್ತಾ ಇದ್ದಾನೆ, ನೀವಿನ್ನು ಮೇಲೆ ಅಭಿಷಕ್ತರಾಗಿ ಅಲ್ಲ, ನನ್ನ ಕೃಪೆಯಾಗಿ ಈ ಲೋಕದಲ್ಲಿ ನಡೆದಾಡುವಂಥವರಾಗಿರುತ್ತೀರಾ. ನನ್ನ ಕರುಣೆಯನ್ನು ನೀವು ತೋರಿಸುವಂಥವರಾಗಿರ್ತೀರಾ. ನ್ಯಾಯ ತೀರ್ಪನ್ನು ನನಗೆ ಬಿಡ್ರಿ. ಯಾರು ಹೇಗಾದ್ರೂ ಇರಲಿ, ನಿಮ್ಮ ಕೆಲಸ ನನ್ನ ಕೃಪೆಯನ್ನು ತೋರಿಸೋದು. ನಿಮ್ಮ ಕೆಲಸ ನಾನು ಈ ಲೋಕದಲ್ಲಿ ಇದ್ದಾಗ ಮಾಡಿದ್ದನ್ನ ನೀವು ಮಾಡಬೇಕಂತ. ಎಲಿಯನಿಗೆ ಕೇಳಿಕೊಳ್ತಾನೆ, ನನಗೆ 2ರಷ್ಟು ಅಭಿಷೇಕ ಮಾಡುವಂತ. ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಾಗ ಹೇಳ್ತಾರೆ ಯೋಹಾನ 14:12, ನನ್ನನ್ನು ನಂಬುವವನು ನಾನು ಮಾಡುವಂತ ಮಹತ್ ಕಾರ್ಯಗಳನ್ನು ಮಾಡ್ತಾನೆ. ಅಷ್ಟು ಮಾತ್ರವಲ್ಲ, ನಾನು ಮಾಡಿರುವುದಕ್ಕಿಂತ ಹೆಚ್ಚಾಗಿ ಅದ್ಭುತಗಳನ್ನು ಮಾಡ್ತಾನೆ ಅಂತ. ಇವತ್ತು ನಾನು ನೀನು ಯೇಸು ಸ್ವಾಮಿಯ ಮಕ್ಕಳಾಗಿ, ನಾನು ನೀನು ಯೇಸು ಸ್ವಾಮಿಯ ಮಗಳಾಗಿ ಕೇಳಿಕೊಳ್ಳೋಣ. ಆ 2ರಷ್ಟು ಭಾಗ, ಆ 2ರಷ್ಟು ಅಭಿಷೇಕ, ಆ 2ರಷ್ಟು ಆಶೀರ್ವಾದ ನಿನ್ನ ಮಗಳಾಗಿರುವಂತ ನನಗೆ ಕೊಡು. ನೀನು ಮಾಡಿರುವುದನ್ನು ಮಾತ್ರವಲ್ಲ, ನೀನು ಮಾಡಿರುವುದಕ್ಕಿಂತ ಅತ್ಯಧಿಕವಾಗಿ ನಾನು ಈ ಲೋಕದಲ್ಲಿ ಮಾಡೋದಕ್ಕೆ ಮನಸ್ಸು ಮಾಡಿದ್ದೇನೆ. ನಿನ್ನ ಮಗಳು ನಾನು. ನನಗೆ ನಿನ್ನ ಮಗಳಾಗಿರುವಂತ ಅಧಿಕಾರವನ್ನು ಕೊಟ್ಟಿದ್ಯಾ, ನಿನ್ನ ಮಗನಾಗಿರುವಂತ ಅಧಿಕಾರವನ್ನು ಕೊಟ್ಟಿದ್ಯಾ. ಕೊಟ್ಟಿದ್ದಾನ ದೇವರು? ನಾವು ಆತನ ಕುಟುಂಬದವರಾಗಿದ್ದೀವಾ? ನಾವು ಆತನ ಮಗನಾಗಿದ್ದೇವಾ? ಯೇಸು ಸ್ವಾಮಿಯ ಮಗಳು ನಾನಾಗಿದ್ದೇನಾ? ಯೇಸು ಸ್ವಾಮಿಯ ಮಗಳು ನೀವಾಗಿದ್ದೀರಾ? ಆಗಿದ್ದೀರಾ? ಇಲ್ಲ. ಎಷ್ಟು ಬಲವಾಗಿ ಹೇಳಬೇಕು,
ಯೇಸು ಸ್ವಾಮಿಯ ಮಗಳು ನೀನಾಗಿದ್ಯಾ? ಯೇಸು ಸ್ವಾಮಿಯ ಮಗನ ನೀನಾಗಿದ್ಯಾ? ಯೇಸು ಸ್ವಾಮಿಯ ಮಗಳ ನೀನಾಗಿದ್ದೀಯಾ? ಯೇಸು ಸ್ವಾಮಿಯ ಮಗಳ ನೀನಾಗಿದ್ದೀಯಾ? ಯೇಸು ಸ್ವಾಮಿಯ ಮಗನ ನೀನಾಗಿದ್ದೀಯಾ? ಯೇಸು ಸ್ವಾಮಿಯ ಮಗನ ನೀನಾಗಿದ್ಯಾ? ಹಾಗಾದ್ರೆ 2ರಷ್ಟು ಅಭಿಷೇಕ ಈಗ ನಿಮ್ಮ ಮೇಲೆ ದೇವರು ಕಳಿಸಿಕೊಡ್ತಾ ಇದ್ದಾನೆ. ಯೇಸು ಸ್ವಾಮಿ ಲೋಕದಲ್ಲಿದ್ದಾಗ ಮಾಡಿದಂತ ಅದ್ಭುತ ಕಾರ್ಯಗಳಿಂದ ಹೆಚ್ಚಿನದಾಗಿರುವಂತಹ ಅದ್ಭುತ ಕಾರ್ಯಗಳನ್ನು ಇವತ್ತು ನಿನ್ನ ಮುಖಾಂತರವಾಗಿ ದೇವರು ಮಾಡುವಂತವನಾಗಿದ್ದಾನೆ. ನೀನು ಸತ್ತವರನ್ನು ಎಬ್ಬಿಸುತ್ತೀಯಾ? ನೀನು ಸತ್ತವರನ್ನು ಎಬ್ಬಿಸುತ್ತೀಯಾ? ನೀನು ಬಿಡುಗಡೆಗಳನ್ನು ಮಾಡುತ್ತೀಯಾ? ನೀನು ಸ್ವಸ್ಥತೆಗಳನ್ನು ಮಾಡುತ್ತೀಯಾ? ನಿನ್ನ ಮುಖಾಂತರವಾಗಿ ಮಕ್ಕಳಿಲ್ಲದವರು ಕೂಡ ಮಕ್ಕಳನ್ನು ಪಡೆಯುತ್ತಾರೆ. ನಿನ್ನ ಮುಖಾಂತರವಾಗಿ ಕೊರತೆಯಲ್ಲಿರುವಂತ ಕುಟುಂಬಗಳು ತುಂಬಿಸಲ್ಪಡುತ್ತದೆ. ನಿನ್ನ ಮುಖಾಂತರವಾಗಿ ವೈರಿಗಳು ಕತ್ತುಕೊಂಡು ಹೋಗಿರುವುದೆಲ್ಲವನ್ನು ದೇವರು ತಿರುಗಿ ನಿನ್ನ ಕೈಗೆ ಕೊಡುವಂತವನಾಗಿದ್ದಾನೆ. ನೀನು ಯಾರಿಗೆಲ್ಲ ದೇವರ ಕೃಪೆಯನ್ನು ತೋರಿಸುತ್ತೀಯೋ ಅವರ ಕುಟುಂಬದಲ್ಲೂ ಕೂಡ ವೈರಿ ಏನೆಲ್ಲ ಕತ್ತುಕೊಂಡು ಹೋಗಿದ್ದಾನೋ ದೇವರು ತಿರುಗಿ ವಾಪಸ್ ಕೊಡುವ ಹಾಗೆ ಮಾಡುವಂತವನಾಗಿದ್ದಾನೆ. ಇವತ್ತು ಯಾರೆಲ್ಲ ನಾನು ಯೇಸು ಸ್ವಾಮಿ ಮಗನು, ನಾನು ಯೇಸು ಸ್ವಾಮಿ ಮಗಳು ಅಂತ ನಂಬಿದ್ದೀರೋ, ಅರಿಕೆ ಮಾಡಿದ್ದೀರೋ, 2ರಷ್ಟು ಅಭಿಷೇಕ ನಿಮ್ಮ ಮೇಲೆ ಇಳಿದು ಬರ್ತಾ ಇದೆ. ಯೋಹಾನ 14:12 ಯೇಸು ಸ್ವಾಮಿ ಹೇಳಿದ ಹಾಗೆ, ನನ್ನನ್ನು ನಂಬುವವನು ನಾನು ಮಾಡಿದಂತ ಅದ್ಭುತಗಳನ್ನು ಮಾತ್ರವಲ್ಲದೆ ನಾನು ಮಾಡಿದಂತ ಅದ್ಭುತ ಕಾರ್ಯಗಳಿಂದ ಹೆಚ್ಚಿನದಾಗಿ ಅದ್ಭುತ ಕಾರ್ಯಗಳನ್ನು ಮಾಡುವಂತವನಾಗಿದ್ದಾನೆ. ಅದನ್ನ ಪಡೆದುಕೊಳ್ಳ್ರಿ ಯೇಸು ಕ್ರಿಸ್ತನ ನಾಮದಲ್ಲಿ. ನಾನು ಮಗನು, ನಾನು ಸಾಮಾನ್ಯವಾಗಿರುವಂತ ಮನುಷ್ಯನಲ್ಲ, ನಾನು ಲೌಕಿಕ ಮನುಷ್ಯನಲ್ಲ, ನಾನು ಅಲೌಕಿಕ ತಂದೆಗೆ ಸೇರಿದವನಾಗಿರುವಂತ ಮಗನಾಗಿದ್ದೇನೆ. ಈ ಲೋಕದಲ್ಲಿ ನನಗೆ ಯಾವ ಕೆಲಸ ಇಲ್ಲ, ಈ ಲೋಕದೊಟ್ಟಿಗೆ ನನಗೆ ಯಾವ ಸಂಬಂಧ ಇಲ್ಲ. ನನಗೆ ಏನಾದ್ರೂ ಸಂಬಂಧ ಇರುವುದಾದ್ರೆ ಅದು ಪರಲೋಕದೊಟ್ಟಿಗೆ ಮಾತ್ರ, ಅದು ಪರಲೋಕದ ತಂದೆಯೊಟ್ಟಿಗೆ ಮಾತ್ರ, ಅದು ದೇವದೂತರುಗಳೊಟ್ಟಿಗೆ ಮಾತ್ರ. ನನ್ನ ಬಿಸ್ನೆಸ್ ಈ ಲೋಕದ ಜನರೊಟ್ಟಿಗೆ ಅಲ್ಲ, ನನ್ನ ಬಿಸ್ನೆಸ್ ಪರಲೋಕದೊಟ್ಟಿಗೆ. ಈ ಲೋಕಕ್ಕೆ ಸೇರಿದಂತ ಮಕ್ಕಳಲ್ಲ ನಾವು. ಈ ಲೋಕದಲ್ಲಿ ನಡೆಯುವುದನ್ನು ನೋಡಿ ನಡೆಯುವವರಲ್ಲ ನಾವು, ಪರಲೋಕವನ್ನು ನೋಡಿ ನಡೆಯುವಂತ ಮಕ್ಕಳಾಗಿದ್ದೆ. ಈ ಲೋಕದಲ್ಲಿರುವಂತದ್ದೆಲ್ಲವೂ ಬದಲಾಗುತ್ತದೆ, ಆದ್ರೆ ಪರಲೋಕ ಮಾತ್ರ ನಿತ್ಯ ನಿರಂತರವಾಗಿ ಹಾಗೆ ಇರುವಂತದ್ದಾಗಿದೆ. ನಿಮ್ಮ ಕುಟುಂಬ, ನಿಮಗಿರುವಂತ ಫೈನಾನ್ಷಿಯಲ್ ಸ್ಟೇಟಸ್, ನಿಮ್ಮ ಬಳಿ ಇರುವಂತ ಹಣ, ನಿಮ್ಮ ಬಿಸ್ನೆಸ್, ನಿಮ್ಮ ಮಕ್ಕಳು, ನಿಮ್ಮ ರಿಲೇಷನ್ಸ್ ಎಲ್ಲರೂ ಬದಲಾಗುತ್ತಾರೆ. ಆದರೆ ನಾವು ಬದಲಾಗುವಂತ ಪರಿಸ್ಥಿತಿಗಳ ಮೇಲೆ ಕಣ್ಣಿಡುವಂತ ಮಕ್ಕಳಲ್ಲ, ನಾವು ನಂಬಿಕೆಯಿಂದ ನಡೆಯುವಂತವರಾಗಿದ್ದೇವೆ. ಆ ನಂಬಿಕೆ ಯಾರ ಮೇಲಿದೆ? ಬದಲಾಗದ ಯೇಸು ಸ್ವಾಮಿ ಮೇಲೆ ನಿನ್ನ ನಂಬಿಕೆ ಇದೆ. ಹಾಗಾಗಿ ಈ ಲೋಕದಲ್ಲಿ ಎಲ್ಲಾ ಬದಲಾದ್ರೂ ನಮ್ಗೆ ಅದು ಬದಲಾಗಿದೆ ಅಂತ ಅನಿಸೋದಿಲ್ಲ, ಅದು ಕಷ್ಟ ಅಂತ ಅನಿಸೋದಿಲ್ಲ. ಯಾಕೆ ಗೊತ್ತಾ? ನಿನ್ನ ದೃಷ್ಟಿ ನೇರವಾಗಿ ಬದಲಾಗದ ಯೇಸು ಸ್ವಾಮಿ ಮೇಲೆ ಇರೋದ್ರಿಂದ ಈ ಬಿರುಗಾಳಿಗಳು, ಈ ಅಲೆಗಳು ಒಂದಲ್ಲ ಒಂದು ದಿನ ನಿಂತು ಹೋಗುತ್ತದೆ ಅಂತ ನಮಗೆ ನಂಬಿಕೆ ಇರುತ್ತೆ. ಹಲ್ಲೆಲೂಯಾ. ನಿಮ್ಮ ಕಷ್ಟ ಬದಲಾಗುತ್ತೆ, ನಿಮ್ಮ ಕಣ್ಣೀರು ಬದಲಾಗುತ್ತೆ, ನಿಮ್ಮ ಬಡತನ ಬದಲಾಗುತ್ತೆ, ಒಂದು ವೇಳೆ ನಿಮ್ಮ ಶ್ರೀಮಂತಿಕೆ ಕೂಡ ಬದಲಾಗಬಹುದು. ಆದ್ರೆ ಯೇಸು ಸ್ವಾಮಿ ಬದಲಾಗೋದಿಲ್ಲ, ಯೇಸು ಸ್ವಾಮಿ ಬದಲಾಗೋದಿಲ್ಲ. ಇವತ್ತು ನಮ್ಮ ದೃಷ್ಟಿಯನ್ನ ಆತನ ಮೇಲೆ ಇಟ್ಟು ಆತನ ಕೃಪೆಯನ್ನ ನಾವು ಹೊತ್ತುಕೊಂಡು ಹೋಗುವಂತ ದೈವ ಮಕ್ಕಳಾಗಿ ಮಾರ್ಪಡುವಂತವರಾಗೋಣ. ಅಭಿಷಕ್ತರಲ್ಲ, ದೈವ ಮಕ್ಕಳಾಗಿ ಮಾರ್ಪಡುವಂತವರಾಗೋಣ. ಮಕ್ಕಳಿಗೆ ಮಾತ್ರ 2ರಷ್ಟು ಅಭಿಷೇಕ, ಮಕ್ಕಳಿಗೆ ಮಾತ್ರ. ಇವತ್ತು ದೇವರಾತ್ಮನ ರಾತ್ರಿ ಆ ವಿಧವೆಯ ಬಗ್ಗೆ ನಾನು ಓದುತ್ತಿರುವಾಗ ಹೇಳಿದ್ರು, ದೇವರು ಹಲವರ ಖಾಲಿ ಪಾತ್ರೆಗಳನ್ನು ತುಂಬಿಸುವಂತವನಾಗಿದ್ದಾನೆ. ಯಾಕೆ ಅಂದ್ರೆ ನಿಮ್ಮ ತಲೆಮಾರುಗಳು ಈಗ ನಿಮ್ಮ ಜೀವಿತದಿಂದ ನಡೆಯುವಂತ ಅದ್ಭುತದಿಂದ ಸಮಾಧಾನವಾಗಿರಬೇಕು ಅಂತ.
ಅವರು ದೇವರ ಕೃಪೆಯಲ್ಲಿ ನಿತ್ಯ ನಿರಂತರವಾಗಿರಬೇಕು. ಅವರಿಗೆ ಕೊಡಲ್ಪಟ್ಟಿರುವಂಥ ಕಾರ್ಯಗಳನ್ನು ಅವರು ನಿತ್ಯ ನಿರಂತರವಾಗಿ ಸಮಾಧಾನವಾಗಿ ಮಾಡಬೇಕು ಅಂತ ಇವತ್ತು ದೇವರು ನಿಮ್ಮ ಖಾಲಿ ಪಾತ್ರೆಗಳನ್ನು ತುಂಬಿಸುವಂಥವನಾಗಿದ್ದಾನೆ. ನಿಮ್ಮ ಎಲ್ಲ ಸಾಲಗಳು ತೀರಿ ಹೋಗುತ್ತದೆ ಯೇಸು ಕ್ರಿಸ್ತನ ನಾಮದಲ್ಲಿ. ನಿಮ್ಮ ಎಲ್ಲ ಕೊರತೆಗಳು ಪೂರೈಸಲ್ಪಡುತ್ತದೆ ಯೇಸು ಕ್ರಿಸ್ತನ ನಾಮದಲ್ಲಿ. ಇನ್ನ ಮೇಲೆ ನೀವು ಸಾಲದಲ್ಲಿ ಇರುವುದಿಲ್ಲ ಅಂತ ನಜರೇತಿನ ಯೇಸು ಸ್ವಾಮಿ ನಿಮಗೆ ಹೇಳ್ತಾ ಇದ್ದಾನೆ. ಯಾಕೆ ಅಂದ್ರೆ ನಿಮ್ಮ ತಲೆಮಾರುಗಳನ್ನು ನಾನು ನನ್ನ ನಾಮದ ಮಹಿಮೆಗೋಸ್ಕರ ಉಪಯೋಗ ಮಾಡಬೇಕು. ಅವರು ನೆಮ್ಮದಿಯಾಗಿರಬೇಕು ನನ್ನ ಸೇವೆಯಲ್ಲಿ. ಅವರಿಗೆ ನೀವು ಮಾಡಿದಂಥ ತಪ್ಪು ನಿರ್ಧಾರಗಳು ಅವರ ತಲೆ ಮೇಲೆ ಬರಬಾರದು ಅಂತ ಇವತ್ತು ನಿಮ್ಮ ತಲೆಮಾರುಗಳು ನೆಮ್ಮದಿಯಾಗಿರಬೇಕಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ನಿಮ್ಮ ಎಲ್ಲ ಪಾತ್ರೆಗಳು ಇವತ್ತಿನಿಂದ ತುಂಬಲ್ಪಡುತ್ತದೆ. ನಿಮ್ಮ ಅವಶ್ಯಕತೆಗಳು ಎಷ್ಟಿದೆಯೋ ಅಲ್ಲಿ ತನಕ ಆ ಪಾತ್ರೆ ತುಂಬುತ್ತಲೇ ಇರುತ್ತದೆ. ಆ ಪಾತ್ರೆ ತುಂಬುತ್ತಲೇ ಇರುತ್ತದೆ. ನಿಮ್ಮ ಅವಶ್ಯಕತೆಗಳು ನಿಂತ ತಕ್ಷಣ ನಿಮ್ಮ ಎಲ್ಲ ಸಾಲಗಳು ತೀರಲ್ಪಡುತ್ತವೆ. ಹಲ್ಲೆಲೂಯಾ. ಇವತ್ತು ಅದನ್ನು ಯಾರೆಲ್ಲ ಪಡೆದುಕೊಂಡು, ಖಂಡಿತವಾಗಿ ನಾನು ಹೇಳ್ತೇನೆ, ಬರುವ ವರ್ಷ ಇಷ್ಟರೊಳಗೆ ನಿಮ್ಮ ಎಲ್ಲ ಸಾಲಗಳು ತೀರಲ್ಪಡುತ್ತದೆ. ನೀವು ಇದೇ ಸ್ಥಳದಲ್ಲಿ ಅದನ್ನು ಸಾಕ್ಷಿಯಾಗಿ ಹೇಳುವಂಥವರಾಗಿದ್ದೀರಾ. ಅದನ್ನು ನಾವು ಕಣ್ಣಾರೆ ನೋಡಿ ಯೇಸು ಸ್ವಾಮಿ ಈಗಲೂ ಜೀವಿಸುತ್ತಾನೆ ಅಂತ ನಾವು ಅರಿಕೆ ಮಾಡಿಕೊಳ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವರ್ಷದಲ್ಲಿ ನೀವೇನೆಲ್ಲ ಬೇಕು ಅಂತ ಕೇಳಿಕೊಂಡ್ರೋ ಅದನ್ನ ಬರುವ ವರ್ಷದೊಳಗಾಗಿ ಅದನ್ನು ಪರಿಪೂರ್ಣವಾಗಿ ನೀವು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ತೀರಾ. ಅದನ್ನ ಇದೇ ಸ್ಥಳದಲ್ಲಿ ನಿಂತು ನೀವು ಸಾಕ್ಷಿಯಾಗಿ ಹೇಳುವಂಥವರಾಗಿದ್ದೀರಾ. ಹಲ್ಲೆಲೂಯಾ. ನಿಮ್ಮ ಬಡತನ ನೀಗಿಸಲ್ಪಡ್ತದೆ, ನಿಮ್ಮ ಬಂಚತನ ನೀಗಿಸಲ್ಪಡ್ತದೆ, ನಿಮ್ಮ ಕಣ್ಣೀರು ನೀಗಿಸಲ್ಪಡ್ತದೆ, ನಿಮ್ಮ ದುಃಖ ಗೋಳಾಟ ನೀಗಿಸಲ್ಪಡುತ್ತದೆ. ಯಾವುದೆಲ್ಲ ವಿಷಯದಲ್ಲಿ ನೀವು ಕೊರತೆ ಹೊಂದಿದ್ದೀರೋ ಆ ಎಲ್ಲ ವಿಷಯದಲ್ಲಿ ದೇವರು ಪರಿಶುದ್ಧಾತ್ಮನ ಮುಖಾಂತರವಾಗಿ ಅದನ್ನು ತುಂಬಿಸುವಂಥವನಾಗಿದ್ದಾನೆ. ಆದರೆ ಆ ಎಣ್ಣೆ ತುಂಬಬೇಕೆಂದ್ರೆ ನಿಮ್ಮ ಬಳಿಯಲ್ಲಿರುವಂಥ ಎಣ್ಣೆಯನ್ನು ಮೊದಲು ಸುರಿಯಬೇಕು. ನಿಮ್ಮಲ್ಲಿ ಕೊರತೆಗಳು ಹೋಗಬೇಕಂದ್ರೆ ನಿಮ್ಮ ಒಳಗೆ ಇರುವಂಥ ತಲಾಂತನ ನೀವು ಮೊದಲು ಸುರಿಯಬೇಕು. ಆಗ ಪರಿಶುದ್ಧಾತ್ಮನು ಅದನ್ನು ಅಭಿವೃದ್ಧಿ ಮಾಡುತ್ತಾ ಬರ್ತಾ ಇರ್ತಾನೆ. ನಿಮ್ಮ ಬಳಿ ಇರುವುದನ್ನು ದೇವರಿಗೆ ಕೊಡ್ರಿ. ಆಗ ಪರಲೋಕದ ಐಶ್ವರ್ಯಕ್ಕೆ ತಕ್ಕ ಹಾಗೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡುವಂಥವನಾಗಿದ್ದಾನೆ. ನೀವಿನ್ನು ಕೊರತೆಯಲ್ಲಿ ಇರೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಖಂಡಿತವಾಗಿ ನಂಬುತ್ತೇನೆ. ದೇವ್ರು ರಾತ್ರಿ ಎಲ್ಲ ಪದೇ ಪದೇ ನನಗೆ ಹೇಳಿದ್ರು, ನೀನು ಈ ಮಾತನ್ನ ಹೇಳು. ಎಲ್ಲರೂ ಸಾಲದಲ್ಲಿದ್ದಾರೆ, ಅವರ ಸಾಲ ತೀರಿಸುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ. ಅವರು ಅವರ ಎಣ್ಣೆ ಕೊಡೋದಕ್ಕೆ ಸಿದ್ಧರಾಗಿದ್ದಾರ ಅಂತ. ನನಗೆ ಗೊತ್ತಿಲ್ಲ ಯಾಕೆ ದೇವರು ಪದೇ ಪದೇ ಈ ಮಾತನ್ನ ಹೇಳಿದ್ರು ರಾತ್ರಿ ಅಂತ. ರಾತ್ರಿ ಎಲ್ಲ ನನಗೆ ನಿದ್ದೆ ಇಲ್ಲ. ಎರಡೇ ಸಂಗತಿಯಲ್ಲಿ ದೇವರು ನನ್ನೊಟ್ಟಿಗೆ ಮಾತನಾಡ್ತಾ ಇದ್ರು. ಒಂದು, ಅವ್ರನ್ನ ಉತ್ತೇಜನ ಪಡಿಸು. ಇನ್ನೊಂದು, ಅವರಿಗೆ ನಂಬಿಕೆ ಕೊಡು, ಅವರ ಕಷ್ಟಗಳು ತೀರಿ ಹೋಗುತ್ತದೆ. ನನ್ನ ಕರೆಯುವಿಕೆಯಲ್ಲಿ ಇದ್ದುಕೊಂಡು ಕೂಡ ನಿಮ್ಮ ಕಷ್ಟಗಳನ್ನು ತೀರಿಸಬಹುದು ಎಂಬುದಾಗಿ ಅವ್ರಿಗೆ ಹೇಳು ಅಂತ ಹೇಳಿದ್ರು. ದೇವರ ಕರೆಯುವಿಕೆಯಲ್ಲಿ ಇದ್ದ ಮೇಲೆ ನಿಮ್ಮ ಕಷ್ಟಗಳು ಆಟೋಮೆಟಿಕ್ ಆಗಿ ತೀರಲ್ಪಡುತ್ತದೆ. ಒಂದು ವೇಳೆ ಇವತ್ತು ನಾನು ಕೆಲಸ ಮಾಡದೆ ಹೋದರೆ ಈ ವಾರಕ್ಕೆ ಇಷ್ಟು ಹಣ ಸೇರೋದಿಲ್ವಲ್ಲ ಅಂತ ಅಂದುಕೊಂಡ್ರೆ, ಮತ್ತಾಯ 6:33 ಆಶೀರ್ವಾದ ನಿಮ್ಮ ಹಿಂದೆ ಬರೋದಿಲ್ಲ. ಎಲ್ಲದಕ್ಕಿಂತ ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನೀವು ತವಕಪಟ್ರೆ, ನೀವೇನು ಕೇಳಿಕೊಂಡ್ರೋ ಏನು ಕೇಳಿಕೊಳ್ಳಲಿಲ್ಲವೋ ಅವೆಲ್ಲವೂ ನಿಮ್ಮ ಹಿಂದೆ ಬರುತ್ತದೆ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ರು. ಶೂನ್ಯಮಳು ಅದೇ ಮಾಡಿದಳು. ಎಲೀಷನ ಸೇವೆ ಮಾಡಿದಳು. ಎಲೀಷನು ಹೋಗುವಾಗ ಬರುವಾಗಲೆಲ್ಲ ಅವನಿಗೆ ಮಲಗೋದಕ್ಕೆ, ಊಟಕ್ಕೆ ಎಲ್ಲವನ್ನು ಮಾಡಿಕೊಟ್ಲು. ಅವಳು ಮೊದಲು ದೇವರ ರಾಜ್ಯದ ಬಗ್ಗೆ ಯೋಚನೆ ಮಾಡಿದಳು. ಎಲೀಷನು ದೇವರ ರಾಜ್ಯವನ್ನು ವಿಸ್ತಾರ ಮಾಡೋದಕ್ಕೆ ಅವಳು ಕೂಡ ಒಬ್ಬ ಸಹಾಯಕಳಾಗಿ ನಿಂತಿದ್ದಳು. ಅವಳು ಕೇಳಿಕೊಳ್ಳಿಲ್ಲ ನನಗೆ ಮಗು ಬೇಕು ಅಂತ. ಆದರೆ ದೇವರ ಆತ್ಮನು ಅವಳಿಗೆ ಒಂದು ಮಗುವನ್ನು ಕೊಟ್ಟನು. ದೇವರ ಕೃಪೆ ಅವಳಿಗೆ ಒಂದು ಮಗುವನ್ನು ಕೊಟ್ಟರು. ಹಲ್ಲೆಲೂಯಾ.
ಪದೇ ಪದೇ ದೇವರ ಆತ್ಮನು ಪ್ರತಿ ವಾರ ಇದನ್ನು ಹೇಳ್ತಾ ಇದ್ದಾನೆ. ಆದರೆ ಇವತ್ತು ದೇವರು ದೃಢ ನಿರ್ಧಾರದಿಂದ ಬಂದಿದ್ದಾನೆ. ದೇವರು ರೆಡಿ ಆಗಿದ್ದಾರೆ ನಿಮ್ಮ ಸಾಲಗಳನ್ನ ತೀರಿಸೋದಕ್ಕೆ. ನೀವೆಷ್ಟು ರೆಡಿ ಆಗಿದ್ದೀರಾ ನಿಮ್ಮ ಎಣ್ಣೆಗಳನ್ನು ಹೊಯ್ಯೋದಕ್ಕೆ? ಹೇಳಿ, ಎಷ್ಟು ಜನ ರೆಡಿ ಇದ್ದೀರಾ? ಇವತ್ತು ನಾನು ಎಣ್ಣೆಯನ್ನು ನಾನು ಸುರಿಸುತ್ತೇನೆ, ನನ್ನ ಪಾತ್ರೆಗಳು ತುಂಬಲ್ಪಡುತ್ತದೆ. ಎಲ್ಲರೂ ಮೇಲೆ ಎದ್ದು ನಿಂತುಕೊಳ್ಳೋಣ. ಇವತ್ತು ನನ್ನ ಎಣ್ಣೆಯನ್ನು ನಾನು ಸುರಿಸುತ್ತೇನೆ. ಸ್ವಲ್ಪವೇ ಎಣ್ಣೆ ದೇವರು ಕೇಳ್ತಾ ಇರೋದು. ನಿನ್ನ ಬಳಿ ಎಷ್ಟಿದೆಯೋ ಅಷ್ಟು ಮಾತ್ರ ಕೇಳ್ತಾ ಇರೋದು, ಅದಕ್ಕಿಂತ ಹೆಚ್ಚಿನದಾಗಿ ಕೇಳ್ತಾ ಇಲ್ಲ. ನಿನ್ನ ಕುಟುಂಬದಲ್ಲಿ ನೀನು ಕೃಪೆಯಾಗಿದ್ದೀಯಾ? ನೀನಿರುವಂಥ ಊರಿನಲ್ಲಿ ನೀನು ದೇವರ ಕೃಪೆಯಾಗಿದ್ದೀಯಾ? ನಿನ್ನ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ನೀನು ದೇವರ ಕೃಪೆಯಾಗಿದ್ದೀಯಾ? ನಿನ್ನ ತಂದೆ ತಾಯಿಯ ಮಧ್ಯದಲ್ಲಿ ನೀನು ದೇವರ ಕೃಪೆಯಾಗಿದ್ದೀಯಾ? ನೀನು ಓದುವಂಥ ಕಾಲೇಜಿನಲ್ಲಿ ನೀನು ದೇವರ ಕೃಪೆಯಾಗಿದ್ದೀಯಾ? ನೀನು ಕೆಲಸ ಮಾಡುವಂಥ ಸ್ಥಳದಲ್ಲಿ ನೀನು ದೇವರ ಕೃಪೆಯಾಗಿದ್ದೀಯಾ? ದೇವರ ಕೃಪೆಯಾಗಿದ್ದೀಯಾ?